ಬೆಳಗಿನ ಜಾವ. ಸೂರ್ಯನ ಮೊದಲ ಕಿರಣಗಳು ಹಳ್ಳಿಯ ಹಸಿರು ಹೊಲಗಳ ಮೇಲೆ ಬೀಳುತ್ತಿದ್ದವು. ಪಕ್ಷಿಗಳ ಚಿಲಿಪಿಲಿ ಶಬ್ದ, ದೂರದಲ್ಲಿ ಕೇಳಿಬರುವ ದೇವಾಲಯದ ಗಂಟೆ, ಹೊಲದ ಕಡೆ ನಡೆದು ಹೋಗುತ್ತಿದ್ದ ರೈತರು, ಇವೆಲ್ಲವೂ ಆ ಹಳ್ಳಿಯ ದಿನನಿತ್ಯದ ದೃಶ್ಯ. ಆ ಹಳ್ಳಿಯ ತುದಿಯಲ್ಲಿ ಮಣ್ಣಿನ ಗೋಡೆ ಮತ್ತು ಹಳೆಯ ಹೆಂಚಿನ ಮೇಲ್ಛಾವಣಿಯ ಒಂದು ಪುಟ್ಟ ಮನೆ. ಮಳೆ ಬಂದರೆ ಮನೆಯೊಳಗೆ ನೀರು ಸೋರಿಕೆ, ಬೇಸಿಗೆಯಲ್ಲಿ ಒಳಗೆ ಉರಿ ಬಿಸಿಲು. ಆದರೆ ಆ ಮನೆಯೊಳಗೆ ಒಂದು ದೊಡ್ಡ ಸಂಪತ್ತು ಇತ್ತು, ಆಶೆ. ಆ ಮನೆಯಲ್ಲಿ ವಾಸಿಸುತ್ತಿದ್ದವರು ರಾಘವ, ಅವನ ತಾಯಿ ಲಕ್ಷ್ಮಿ ಮತ್ತು ತಂದೆ ಶಿವಣ್ಣ. ಶಿವಣ್ಣ ದಿನಗೂಲಿ ಕಾರ್ಮಿಕ. ಬೆಳಿಗ್ಗೆ ಕೆಲಸ ಸಿಕ್ಕರೆ ಮಾತ್ರ ಸಂಜೆ ಅಡುಗೆ ಮಾಡುವುದು ಸಾಧ್ಯ. ಕೆಲಸ ಸಿಗದ ದಿನಗಳಲ್ಲಿ ಮನೆಯಲ್ಲಿದ್ದ ಅಕ್ಕಿಯನ್ನು ಎಣಿಸಿ ಬೇಯಿಸಬೇಕಾಗುತ್ತಿತ್ತು. ಲಕ್ಷ್ಮಿ ಹೊಲಿಗೆ ಕೆಲಸ ಮಾಡಿ ಮನೆಗೆ ಸ್ವಲ್ಪ ಹಣ ತರುತ್ತಿದ್ದಳು. ಕಣ್ಣಿಗೆ ಕನ್ನಡಕ ಇರಲಿಲ್ಲ. ಆದರೂ ರಾತ್ರಿ ದೀಪದ ಮಂಕು ಬೆಳಕಿನಲ್ಲಿ ಬಟ್ಟೆ ಹೊಲಿದು ಕುಟುಂಬವನ್ನು ಉಳಿಸುತ್ತಿದ್ದಳು. ರಾಘವ ಮಾತ್ರ ಬೇರೆ. ಅವನು ಬಡವನಾಗಿದ್ದರೂ ಅವನ ಕನಸುಗಳು ಶ್ರೀಮಂತರಿಗಿಂತ ದೊಡ್ಡವು. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಕೇಳಿದರು, ದೊಡ್ಡವರಾದ ಮೇಲೆ ನೀವು ಏನಾಗಬೇಕು? ಯಾರೋ ಪೊಲೀಸ್ ಎಂದರು, ಯಾರೋ ವೈದ್ಯರು ಎಂದರು, ಇನ್ನೊಬ್ಬರು ರೈತ ಎಂದರು. ರಾಘವ ಎದ್ದು ನಿಂತ, ಸರ್, ನಾನು ದೊಡ್ಡ ಉದ್ಯಮಿ ಆಗಬೇಕು. 1000 ಜನರಿಗೆ ಕೆಲಸ ಕೊಡಬೇಕು. ತರಗತಿಯಲ್ಲಿ ನಗುವಿನ ಅಲೆ. ನೀನಾ? ನಿನ್ನ ಮನೆಯಲ್ಲೇ ಊಟಕ್ಕೆ ಹಣ ಇಲ್ಲ. ನೀನು ಕಂಪನಿ ಕಟ್ಟುತ್ತೀಯ. ಎಲ್ಲರೂ ನಗಿದರು. ಶಿಕ್ಷಕರು ನಗಲಿಲ್ಲ, ಆದರೆ ಗಂಭೀರವಾಗಿ ಹೇಳಿದರು, ಕನಸು ಕಾಣುವುದು ತಪ್ಪಲ್ಲ ರಾಘವ, ಆದರೆ ಅದಕ್ಕೆ ಶ್ರಮ ಬೇಕು. ಆ ದಿನ ರಾಘವ ಮನೆಗೆ ಬಂದಾಗ ಮೌನವಾಗಿದ್ದ. ಅವನ ತಾಯಿ ಕೇಳಿದಳು, ಏನಾಯ್ತು ಮಗನೇ? ಅಮ್ಮ, ನಾನು ದೊಡ್ಡವನಾಗಬೇಕು ಅಂತ ಹೇಳಿದ್ರೆ ಎಲ್ಲರೂ ನಗ್ತಾರೆ. ಲಕ್ಷ್ಮಿ ಅವನ ತಲೆಯ ಮೇಲೆ ಕೈ ಇಟ್ಟು ನಗುತ್ತಾ ಹೇಳಿದಳು, ಮಗ, ಜನ ಮೊದಲು ನಗ್ತಾರೆ, ನಂತರ ಪ್ರಶ್ನೆ ಮಾಡ್ತಾರೆ, ಕೊನೆಗೆ ನಿನ್ನ ಜೊತೆಗೆ ಫೋಟೋ ತೆಗೆಸಿಕೊಳ್ಳುತ್ತಾರೆ. ಆ ಮಾತು ರಾಘವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು. ಕಾಲ ಕಳೆದಿತು. 10ನೇ ತರಗತಿಯಲ್ಲಿ ರಾಘವ ಉತ್ತಮ ಅಂಕಗಳನ್ನು ಗಳಿಸಿದ. ಆದರೆ ಕಾಲೇಜಿಗೆ ಸೇರುವ ಹಣ ಇರಲಿಲ್ಲ. ತಂದೆ ಶಿವಣ್ಣ ಹಳ್ಳಿಯ ಶ್ರೀಮಂತನ ಮನೆಗೆ ಹೋದ. ಸಾರ್, ನನ್ನ ಮಗನ ಓದಿಗೆ ಸ್ವಲ್ಪ ಸಹಾಯ ಮಾಡಿ. ಅವನು ತಣ್ಣನೆಯ ನಗುವಿನೊಂದಿಗೆ ಹೇಳಿದ, ನಿಮ್ಮಂತಹ ಬಡವರ ಮಕ್ಕಳು ಓದಿ ಏನು ಮಾಡ್ತಾರೆ? ಕೆಲಸಕ್ಕೆ ಕಳುಹಿಸು. ಆ ಮಾತು ರಾಘವ ಕೇಳಿಬಿಟ್ಟ. ಅವನ ಹೃದಯಕ್ಕೆ ಬಾಣ ಬಿದ್ದಂತಾಯಿತು. ಆದರೆ ಅವನು ಏನೂ ಮಾತನಾಡಲಿಲ್ಲ. ಆ ರಾತ್ರಿ ಮನೆಯ ಹೊರಗೆ ಕುಳಿತು ಆಕಾಶದ ನಕ್ಷತ್ರಗಳನ್ನು ನೋಡುತ್ತಿದ್ದ. ಒಂದು ದಿನ ನಾನು ಇವರೆಲ್ಲರಿಗೂ ಉತ್ತರ ಕೊಡುತ್ತೇನೆ, ಆದರೆ ಮಾತಿನಿಂದ ಅಲ್ಲ, ನನ್ನ ಸಾಧನೆಯಿಂದ. ಮರುದಿನವೇ ಅವನು ಪಟ್ಟಣಕ್ಕೆ ಹೊರಟ. ಜೇಬಿನಲ್ಲಿ ಕೇವಲ 350 ರೂಪಾಯಿ, ಒಂದು ಹಳೆಯ ಬ್ಯಾಗ್, ತಾಯಿಯ ಕೈಯಿಂದ ಕಟ್ಟಿದ 2 ಚಪಾತಿ ಮತ್ತು ಕಣ್ಣಿನಲ್ಲಿ ಒಂದು ದೊಡ್ಡ ಕನಸು. ಬಸ್ ನಿಧಾನವಾಗಿ ಹಳ್ಳಿಯನ್ನು ಬಿಟ್ಟು ಮುಂದೆ ಸಾಗುತ್ತಿತ್ತು. ತಾಯಿ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು. ತಂದೆ ಮೌನವಾಗಿ ನಿಂತಿದ್ದರು. ರಾಘವ ಕಿಟಕಿಯಿಂದ ಕೈ ಬೀಸಿದ. ಅವನಿಗೆ ಗೊತ್ತಿರಲಿಲ್ಲ, ಈ ಪ್ರಯಾಣ ಅವನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಎಂದು. ನಗರಕ್ಕೆ ಬಂದ ತಕ್ಷಣ ಅವನಿಗೆ ಅರಿವಾಯಿತು, ಇಲ್ಲಿ ಯಾರಿಗೂ ಅವನ ಬಗ್ಗೆ ಗೊತ್ತಿಲ್ಲ. ಯಾರೂ ಸಹಾಯ ಮಾಡಲು ಸಿದ್ಧರಿಲ್ಲ. ಎಲ್ಲರೂ ತಮ್ಮ ತಮ್ಮ ಬದುಕಿನ ಓಟದಲ್ಲಿ. ಮೊದಲ 3 ದಿನ ಕೆಲಸ ಸಿಗಲಿಲ್ಲ. ಹಣ ಕಡಿಮೆಯಾಗತೊಡಗಿತು. 4ನೇ ದಿನ ಒಂದು ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸ ಸಿಕ್ಕಿತು. ದಿನಕ್ಕೆ 12 ಗಂಟೆ ಕೆಲಸ. ತಿಂಗಳಿಗೆ ಕೇವಲ 6,000 ರೂಪಾಯಿ. ಅವನ ಕೈಗಳು ಗಾಯಗೊಂಡವು, ಕಾಲುಗಳು ನೋಯುತ್ತಿದ್ದವು. ಆದರೂ ರಾತ್ರಿ ಮಲಗುವ ಮುನ್ನ ಒಂದು ಪುಸ್ತಕ ಓದುತ್ತಿದ್ದ. ಯಶಸ್ವಿ ಜನರ ಜೀವನ. ಅದರಲ್ಲಿದ್ದ ಒಂದು ಸಾಲು ಅವನ ಜೀವನವನ್ನೇ ಬದಲಿಸಿತು. ನಿನ್ನ ಪರಿಸ್ಥಿತಿ ನಿನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನಿನ್ನ ನಿರ್ಧಾರವೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ. ರಾಘವ ಪುಸ್ತಕ ಮುಚ್ಚಿದ. ಕನ್ನಡಿಯ ಮುಂದೆ ನಿಂತ. ತನ್ನ ಕಣ್ಣನ್ನೇ ನೋಡಿ ಹೇಳಿದ, ನಾನು ಇಲ್ಲಿ ಜೀವನ ಪೂರ್ತಿ ಪಾತ್ರೆ ತೊಳೆಯಲು ಬಂದಿಲ್ಲ, ನಾನು ಗೆಲ್ಲಲು ಬಂದಿದ್ದೇನೆ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಏಕೆಂದರೆ ಮುಂದಿನ ದಿನ ಅವನ ಜೀವನದಲ್ಲಿ ನಡೆಯಲಿದ್ದ ಘಟನೆ ಅವನ ಅದೃಷ್ಟವನ್ನೇ ತಿರುಗಿಸಲಿದೆ. ರಾತ್ರಿ ಸುಮಾರು 11 ಗಂಟೆ. ಹೋಟೆಲ್ನ ಎಲ್ಲಾ ಗ್ರಾಹಕರು ಹೋಗಿದ್ದರು. ಅಡುಗೆ ಮನೆಯಲ್ಲಿದ್ದ ಕೊನೆಯ ಪಾತ್ರೆಗಳನ್ನು ರಾಘವ ತೊಳೆಯುತ್ತಿದ್ದ. ಕೈಗಳ ಮೇಲೆ ಸಾಬೂನಿನ ನೊರೆ, ಮುಖದ ಮೇಲೆ ಬೆವರು, ಕಣ್ಣಿನಲ್ಲಿ ಆಯಾಸ. ಹೋಟೆಲ್ ಮಾಲೀಕ ಗಟ್ಟಿಯಾಗಿ ಕೂಗಿದ, ಏಯ್ ರಾಘವ, ಬೇಗ ಮುಗಿಸು, ನಾಳೆ ಬೆಳಗ್ಗೆ 5 ಗಂಟೆಗೆ ಮತ್ತೆ ಬರಬೇಕು. ಸರಿ ಸಾರ್, ಅವನು ಮೃದುವಾಗಿ ಉತ್ತರಿಸಿದ. ಕೆಲಸ ಮುಗಿಸಿ ಹೊರಗೆ ಬಂದಾಗ ನಗರದ ರಸ್ತೆಗಳು ಬಹುತೇಕ ಖಾಲಿಯಾಗಿದ್ದವು. ಜೇಬಿನಲ್ಲಿ ಕೇವಲ 120 ರೂಪಾಯಿ ಮಾತ್ರ ಉಳಿದಿತ್ತು. ಬಾಡಿಗೆ ಕೊಠಡಿಗೆ ನಡೆದು ಹೋಗುತ್ತಿದ್ದಾಗ ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನನ್ನ ಜೀವನ ಹೀಗೆಯೇ ಸಾಗುತ್ತದೆಯೇ? ಆದರೆ ಆ ಪ್ರಶ್ನೆಗೆ ಉತ್ತರ ಸಿಗುವ ಮುನ್ನವೇ ಒಂದು ಘಟನೆ ನಡೆಯಿತು. ಮುಂದಿನ ಬೆಳಿಗ್ಗೆ ಹೋಟೆಲ್ಗೆ ಐಷಾರಾಮಿ ಕಾರೊಂದು ಬಂದು ನಿಂತಿತು. ಸೂಟ್ ಧರಿಸಿದ್ದ ಒಬ್ಬ ದೊಡ್ಡ ಉದ್ಯಮಿ ಒಳಗೆ ಬಂದರು. ಎಲ್ಲ ಸಿಬ್ಬಂದಿಯೂ ಗೌರವದಿಂದ ಅವರನ್ನು ಸ್ವಾಗತಿಸಿದರು. ರಾಘವ ಚಹಾ ತೆಗೆದುಕೊಂಡು ಹೋಗುತ್ತಿದ್ದಾಗ
ತಪ್ಪಾಗಿ ಅವನ ಕಾಲು ಜಾರಿ ಬಿಸಿ ಚಹಾ ಸ್ವಲ್ಪ ಉದ್ಯಮಿಯ ಕೋಟಿನ ಮೇಲೆ ಬಿತ್ತು. ಸಾರಿ ಸಾರ್, ನನ್ನ ತಪ್ಪು. ರಾಘವ ತಕ್ಷಣ ಕ್ಷಮೆ ಕೇಳಿದ. ಆದರೆ ಹೋಟೆಲ್ ಮಾಲೀಕ ಎಲ್ಲರ ಮುಂದೆ ಅವನಿಗೆ ಬಲವಾಗಿ ಬೈದ. ನಿನ್ನಿಂದ ಒಂದೇ ಕೆಲಸವೂ ಸರಿಯಾಗಿ ಆಗಲ್ಲ. ನಿನ್ನ ಮುಖ ನೋಡಿದ ದಿನವೇ ನನ್ನ ದುರಾದೃಷ್ಟ. ಅಲ್ಲಿದ್ದ ಗ್ರಾಹಕರಲ್ಲಿ ಕೆಲವರು ನಗಿದರು. ಒಬ್ಬನು ಹೇಳಿದ, ಇಂತಹವರನ್ನು ಕೆಲಸಕ್ಕೆ ಇಟ್ಟುಕೊಂಡರೆ ಇದೇ ಆಗುತ್ತದೆ. ರಾಘವನ ಕಣ್ಣಲ್ಲಿ ನೀರು ತುಂಬಿತು. ಆದರೂ ಅವನು ತಲೆ ತಗ್ಗಿಸಿ ಮೌನವಾಗಿ ನಿಂತ. ಅದೇ ಸಮಯದಲ್ಲಿ ಆ ಉದ್ಯಮಿ ಎಲ್ಲವನ್ನೂ ಗಮನಿಸುತ್ತಿದ್ದರು. ಸಂಜೆ ಕೆಲಸ ಮುಗಿಸಿ ರಾಘವ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ. ಹೊಟ್ಟೆ ಹಸಿವಾಗಿತ್ತು. ಆದರೆ ಊಟಕ್ಕೆ ಹಣ ಖರ್ಚು ಮಾಡಿದರೆ ನಾಳೆ ಬಸ್ ಪ್ರಯಾಣಕ್ಕೂ ಹಣ ಉಳಿಯುವುದಿಲ್ಲ. ಅಷ್ಟರಲ್ಲಿ ಒಂದು ಕಾರು ಅವನ ಎದುರು ನಿಂತಿತು. ಅದೇ ಬೆಳಿಗ್ಗೆ ಹೋಟೆಲ್ಗೆ ಬಂದಿದ್ದ ಉದ್ಯಮಿ. ಅವರು ಕಿಟಕಿಯನ್ನು ತೆರೆದು ಕೇಳಿದರು, ನಿನ್ನ ಹೆಸರು? ರಾಘವ. ನೀನು ತಪ್ಪು ಮಾಡಿದಾಗ ಕ್ಷಮೆ ಕೇಳಿದೆ. ಎಲ್ಲರೂ ಬೈದರೂ ಉತ್ತರ ಕೊಡಲಿಲ್ಲ. ಯಾಕೆ? ರಾಘವ ಶಾಂತವಾಗಿ ಹೇಳಿದ, ಸರ್, ಕೋಪದಿಂದ ನನ್ನ ಪರಿಸ್ಥಿತಿ ಬದಲಾಗುವುದಿಲ್ಲ. ನಾನು ಇನ್ನೂ ಕಲಿಯುತ್ತಿದ್ದೇನೆ. ಆ ಉತ್ತರ ಕೇಳಿ ಉದ್ಯಮಿ ನಗಿದರು. ನಾಳೆ ಬೆಳಗ್ಗೆ ನನ್ನ ಕಚೇರಿಗೆ ಬಾ. ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಅವರು ಹೊರಟರು. ಆ ರಾತ್ರಿ ರಾಘವನಿಗೆ ನಿದ್ರೆ ಬರಲಿಲ್ಲ. ಇದು ನನ್ನ ಜೀವನದ ಅವಕಾಶವೇ, ಇಲ್ಲವೇ ಮತ್ತೊಂದು ನಿರಾಶೆಯೇ? ಬೆಳಗ್ಗೆ ಎದ್ದ ಕೂಡಲೇ ತನ್ನಲ್ಲಿದ್ದ ಏಕೈಕ ಶುಭ್ರವಾದ ಶರ್ಟ್ ಅನ್ನು ತೊಳೆದು ಒಣಗಿಸಿದ್ದನ್ನು ಧರಿಸಿದ. ಹಳೆಯ ಶೂಗಳನ್ನು ಸಾಧ್ಯವಾದಷ್ಟು ಸ್ವಚ್ಛಗೊಳಿಸಿದ. ಕಚೇರಿಗೆ ತಲುಪಿದ. ಅದು ಅವನು ಇದುವರೆಗೆ ನೋಡಿರದಷ್ಟು ದೊಡ್ಡ ಕಟ್ಟಡ. ಗಾಜಿನ ಗೋಡೆಗಳು, ಭದ್ರತಾ ಸಿಬ್ಬಂದಿ, ಒಳಗೆ ಓಡಾಡುತ್ತಿದ್ದ ನೂರಾರು ಉದ್ಯೋಗಿಗಳು. ಅವನು ರಿಸೆಪ್ಷನ್ನಲ್ಲಿ ಕಾರ್ಡ್ ತೋರಿಸಿದ. ಸ್ವಲ್ಪ ಹೊತ್ತಿನ ಬಳಿಕ ಅವನನ್ನು ಮೇಲಿನ ಮಹಡಿಗೆ ಕರೆದುಕೊಂಡು ಹೋದರು. ಅದೇ ಉದ್ಯಮಿ ಕುರ್ಚಿಯಲ್ಲಿ ಕುಳಿತಿದ್ದರು. ರಾಘವ, ನಾನು ನಿನಗೆ ಕೆಲಸ ಕೊಡಬಹುದು. ಆದರೆ ಮೊದಲು ಒಂದು ಪ್ರಶ್ನೆ. ನಿನಗೆ 5 ವರ್ಷಗಳಲ್ಲಿ ಏನಾಗಬೇಕು? ರಾಘವ ಒಂದು ಕ್ಷಣವೂ ಯೋಚಿಸಲಿಲ್ಲ. ಸರ್, ನಾನು ಕೆಲಸ ಹುಡುಕುವವನಾಗಿರಬಾರದು, ಕೆಲಸ ಕೊಡುವವನಾಗಬೇಕು. ಉದ್ಯಮಿಯ ಮುಖದಲ್ಲಿ ದೊಡ್ಡ ನಗು ಮೂಡಿತು. ಬಹಳ ಜನ ಸಂಬಳದ ಬಗ್ಗೆ ಯೋಚಿಸುತ್ತಾರೆ. ನೀನು ಮೌಲ್ಯ ಸೃಷ್ಟಿಸುವ ಬಗ್ಗೆ ಯೋಚಿಸುತ್ತಿದ್ದೀಯ. ಅವರು ಮೇಜಿನ ಮೇಲಿದ್ದ ಒಂದು ಪುಸ್ತಕವನ್ನು ಅವನ ಕೈಗೆ ಕೊಟ್ಟರು. ಈ ಪುಸ್ತಕವನ್ನು ಓದು. 1 ವಾರದ ನಂತರ ಮತ್ತೆ ಬಾ. ಆಗ ನಿನಗೆ ಕೆಲಸವಲ್ಲ, ಒಂದು ಅವಕಾಶ ಕೊಡುತ್ತೇನೆ. ರಾಘವ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಹೊರಬಂದ. ಅವನಿಗೆ ಗೊತ್ತಿರಲಿಲ್ಲ, ಆ ಪುಸ್ತಕದ ಮೊದಲ ಪುಟವೇ ಅವನ ಬದುಕನ್ನು ಶಾಶ್ವತವಾಗಿ ಬದಲಾಯಿಸಲಿದೆ. ರಾಘವ ತನ್ನ ಚಿಕ್ಕ ಬಾಡಿಗೆ ಕೋಣೆಗೆ ಹಿಂದಿರುಗಿದ. ಕೋಣೆಯಲ್ಲಿ ಒಂದು ಹಳೆಯ ಹಾಸಿಗೆ, ಒಂದು ಫ್ಯಾನ್, ಒಂದು ಬಕೆಟ್ ಮತ್ತು ಒಂದು ಬಲ್ಬ್ ಮಾತ್ರ ಇತ್ತು. ಹೊರಗಿನಿಂದ ವಾಹನಗಳ ಸದ್ದು ಕೇಳಿಸುತ್ತಿತ್ತು. ಆದರೆ ಅವನ ಗಮನ ಮಾತ್ರ ಕೈಯಲ್ಲಿದ್ದ ಪುಸ್ತಕದ ಮೇಲೆ ಇತ್ತು. ಪುಸ್ತಕದ ಮುಖಪುಟದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆದಿತ್ತು, ಗೆಲ್ಲಬೇಕಾದರೆ ಮೊದಲು ನಿನ್ನನ್ನು ನೀನೇ ಬದಲಿಸಿಕೊಳ್ಳಬೇಕು. ರಾಘವ ಮೊದಲ ಪುಟ ತೆರೆದ. ಅದರೊಳಗೆ ಒಂದು ಚಿಕ್ಕ ಕಾಗದ ಇತ್ತು. ಅದರ ಮೇಲೆ ಒಂದೇ ಸಾಲು ಬರೆದಿತ್ತು, ಈ ಪುಸ್ತಕ ಓದಿ ಮುಗಿಸಿದ ನಂತರ ನೀನು ಅದೇ ವ್ಯಕ್ತಿಯಾಗಿರುವುದಿಲ್ಲ. ಅವನು ಆಶ್ಚರ್ಯದಿಂದ ಓದಲು ಆರಂಭಿಸಿದ. ಮೊದಲ ಅಧ್ಯಾಯದಲ್ಲಿ ಒಬ್ಬ ಬಡ ಹುಡುಗ ತನ್ನ ಜೀವನವನ್ನು ಹೇಗೆ ಬದಲಿಸಿಕೊಂಡನು ಎಂಬ ಕಥೆ ಇತ್ತು. 2ನೇ ಅಧ್ಯಾಯದಲ್ಲಿ ಸಮಯದ ಮೌಲ್ಯ, 3ನೇ ಅಧ್ಯಾಯದಲ್ಲಿ ಹಣ ಗಳಿಸುವುದಕ್ಕಿಂತ ಮೌಲ್ಯ ಸೃಷ್ಟಿಸುವುದೇ ಮುಖ್ಯ ಎಂದು ವಿವರಿಸಲಾಗಿತ್ತು. ಪ್ರತಿ ಪುಟವೂ ಅವನ ಮನಸ್ಸಿನಲ್ಲಿ ಹೊಸ ಬೆಳಕನ್ನು ಹಚ್ಚುತ್ತಿತ್ತು. ಆ ರಾತ್ರಿ 2 ಗಂಟೆಯವರೆಗೂ ಅವನು ಓದುತ್ತಲೇ ಇದ್ದ. ಮುಂದಿನ ದಿನದಿಂದ ಅವನ ದಿನಚರಿ ಬದಲಾಯಿತು. ಬೆಳಗ್ಗೆ 5 ಗಂಟೆಗೆ ಎದ್ದ. 1 ಗಂಟೆ ಪುಸ್ತಕ ಓದಿದ. 6 ಗಂಟೆಗೆ ಹೋಟೆಲ್ಗೆ ಹೋದ. ರಾತ್ರಿ ಕೆಲಸ ಮುಗಿದ ನಂತರ ಮತ್ತೆ 2 ಗಂಟೆ ಕಲಿಯುತ್ತಿದ್ದ. ಮೊಬೈಲ್ನಲ್ಲಿ ಉಚಿತ ವ್ಯವಹಾರ ಪಾಠಗಳನ್ನು ನೋಡುತ್ತಿದ್ದ. ಇಂಗ್ಲಿಷ್ ಮಾತನಾಡುವುದನ್ನು ಅಭ್ಯಾಸ ಮಾಡುತ್ತಿದ್ದ. ಒಂದು ಚಿಕ್ಕ ನೋಟ್ಬುಕ್ನಲ್ಲಿ ಪ್ರತಿದಿನ ಹೊಸ ಐಡಿಯಾಗಳನ್ನು ಬರೆಯುತ್ತಿದ್ದ. ಇತರರು ವಿಶ್ರಾಂತಿ ಪಡೆಯುತ್ತಿದ್ದ ಸಮಯದಲ್ಲಿ ರಾಘವ ತನ್ನ ಭವಿಷ್ಯವನ್ನು ಕಟ್ಟುತ್ತಿದ್ದ. 1 ವಾರದ ನಂತರ ಅವನು ಮತ್ತೆ ಆ ದೊಡ್ಡ ಕಚೇರಿಗೆ ಹೋದ. ಉದ್ಯಮಿ ಅವನನ್ನು ನೋಡಿ ನಗುತ್ತಾ ಕೇಳಿದರು, ಪುಸ್ತಕ ಓದಿದೆಯಾ? ಹೌದು ಸರ್, ಅದರಲ್ಲಿ ನಿನಗೆ ಮುಖ್ಯವಾಗಿ ಏನು ಅರ್ಥವಾಯಿತು? ರಾಘವ ಉತ್ತರಿಸಿದ, ಸರ್, ಬಡತನ ತಪ್ಪಲ್ಲ, ಆದರೆ ಕಲಿಯುವುದನ್ನು ನಿಲ್ಲಿಸುವುದು ದೊಡ್ಡ ತಪ್ಪು. ಉದ್ಯಮಿ ಕುರ್ಚಿಯಿಂದ ಎದ್ದು ನಿಂತರು. ಬಹಳ ಚೆನ್ನಾಗಿ ಹೇಳಿದೆ. ಅವರು ಕೈ ಚಾಚಿದರು. ನನ್ನ ಹೆಸರು ಅರವಿಂದ್ ಮೆಹ್ತಾ. ರಾಘವ ಮೊದಲ ಬಾರಿಗೆ ಅವರೊಂದಿಗೆ ಕೈಕುಲುಕಿದ. ಇಂದಿನಿಂದ ವಾರಕ್ಕೆ 2 ದಿನ ನೀನು ನನ್ನ ಜೊತೆಗೆ ಇರಬೇಕು. ನಾನು ನಿನಗೆ ವ್ಯಾಪಾರದ ಬಗ್ಗೆ ಕಲಿಸುತ್ತೇನೆ. ರಾಘವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಮುಂದಿನ ಕೆಲವು ತಿಂಗಳುಗಳು ಅವನ ಜೀವನದ ಅತ್ಯಂತ ದೊಡ್ಡ ಶಾಲೆಯಾಗಿದ್ದವು. ಅರವಿಂದ್ ಸರ್ ಅವನನ್ನು ಸಭೆಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಕಂಪನಿ ಹೇಗೆ ನಡೆಯುತ್ತದೆ ಎಂದು ತೋರಿಸುತ್ತಿದ್ದರು. ಒಂದು ದಿನ ಹೇಳಿದರು, ರಾಘವ, ವ್ಯವಹಾರ ಎಂದರೆ ಕೇವಲ ಹಣ ಗಳಿಸುವುದು ಅಲ್ಲ, ಜನರ ಸಮಸ್ಯೆಗೆ ಪರಿಹಾರ ಕೊಡುವುದು. ಮತ್ತೊಂದು ದಿನ ಹೇಳಿದರು,
ಜನರು ನಿನ್ನನ್ನು ನಂಬಿದರೆ ಮಾತ್ರ ಅವರು ನಿನ್ನ ಮೇಲೆ ಹಣ ಹೂಡುತ್ತಾರೆ. ಈ ಮಾತುಗಳು ರಾಘವನ ಜೀವನದ ನಿಯಮಗಳಾದವು. ಒಂದು ಸಂಜೆ ಅರವಿಂದ್ ಸರ್ ಒಂದು ಕಾಫಿ ಶಾಪ್ನಲ್ಲಿ ಕುಳಿತಿದ್ದರು. ರಾಘವ, ಈಗ ನಿನ್ನ ಕನಸು ಏನು? ಸರ್, ನನ್ನದೇ ಕಂಪನಿ ಆರಂಭಿಸಬೇಕು. ಎಷ್ಟು ಹಣ ಇದೆ? ರಾಘವ ನಗುತ್ತಾ ಹೇಳಿದ, 8,700 ರೂಪಾಯಿ. ಅರವಿಂದ್ ಕೂಡ ನಕ್ಕರು. ಹಣ ಕಡಿಮೆ ಇರಬಹುದು, ಆದರೆ ನಿನ್ನ ಧೈರ್ಯ ತುಂಬಾ ದೊಡ್ಡದು. ಕೆಲವು ದಿನಗಳ ನಂತರ ರಾಘವ ತನ್ನ ಮೊದಲ ವ್ಯವಹಾರದ ಯೋಜನೆಯನ್ನು ತಯಾರಿಸಿದ. ಸಣ್ಣ ವ್ಯಾಪಾರಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಆನ್ಲೈನ್ ಜಾಹೀರಾತು ಮಾಡುವ ಸೇವೆ ಆರಂಭಿಸುವ ನಿರ್ಧಾರ ಮಾಡಿದ. ಅವನು ತನ್ನ ಎಲ್ಲಾ ಉಳಿತಾಯವನ್ನು ಅದಕ್ಕೆ ಹೂಡಿದ. ಒಂದು ಹಳೆಯ ಲ್ಯಾಪ್ಟಾಪ್ ಖರೀದಿಸಿದ. ಒಂದು ಸಣ್ಣ ಕಚೇರಿ ಬಾಡಿಗೆಗೆ ತೆಗೆದುಕೊಳ್ಳುವ ಬದಲು ತನ್ನ ಕೋಣೆಯಲ್ಲೇ ಕೆಲಸ ಆರಂಭಿಸಿದ. ಮೊದಲ ದಿನ ಯಾವುದೇ ಗ್ರಾಹಕ ಬರಲಿಲ್ಲ. 2ನೇ ದಿನ ಒಬ್ಬರು ಬಂದು ವಿಚಾರಿಸಿ ಹೋದರು. 3ನೇ ದಿನ ಮತ್ತೆ ಯಾರೂ ಬರಲಿಲ್ಲ. 1 ವಾರ, 1 ತಿಂಗಳು, 2 ತಿಂಗಳು. ಉಳಿತಾಯದ ಹಣವೂ ಮುಗಿಯಿತು. ಮತ್ತೆ ಹಸಿವಿನ ದಿನಗಳು ಆರಂಭವಾದವು. ಒಂದು ರಾತ್ರಿ ಖಾಲಿ ಕೋಣೆಯಲ್ಲಿ ಒಬ್ಬನೇ ಕುಳಿತಿದ್ದ ರಾಘವ ತನ್ನನ್ನೇ ಪ್ರಶ್ನಿಸಿಕೊಂಡ, ನಾನು ತಪ್ಪು ಮಾಡಿದ್ದೇನಾ? ಅದೇ ಸಮಯದಲ್ಲಿ ಅವನ ಫೋನ್ ಮೊಳಗಿತು. ಅದು ಅರವಿಂದ್ ಸರ್. ರಾಘವ, ನಾಳೆ ಬೆಳಗ್ಗೆ ನನ್ನನ್ನು ಭೇಟಿ ಮಾಡು. ರಾಘವಗೆ ಗೊತ್ತಿರಲಿಲ್ಲ, ಆ ಭೇಟಿಯ ನಂತರ ಅವನ ಜೀವನದಲ್ಲಿ ಬರಲಿರುವ ತಿರುವು ಅವನನ್ನು ಕೋಟ್ಯಾಧಿಪತಿಯ ದಾರಿಯಲ್ಲಿ ಮೊದಲ ಬಾರಿಗೆ ನಿಲ್ಲಿಸಲಿದೆ. ಮರುದಿನ ಬೆಳಿಗ್ಗೆ 8 ಗಂಟೆಗೆ ರಾಘವ ಅರವಿಂದ್ ಸರ್ ಅವರ ಕಚೇರಿಗೆ ತಲುಪಿದ. ಇಡೀ ರಾತ್ರಿ ನಿದ್ರೆ ಮಾಡಿರಲಿಲ್ಲ. ಮನಸ್ಸಿನಲ್ಲಿ 1000 ಪ್ರಶ್ನೆಗಳು. ಸರ್, ನನ್ನ ವ್ಯವಹಾರ ಮುಚ್ಚು ಅಂತ ಹೇಳ್ತಾರಾ? ಇಲ್ಲವೇ ನನಗೆ ಕೆಲಸಕ್ಕೆ ಹಿಂತಿರುಗು ಅಂತ ಹೇಳ್ತಾರಾ? ರಿಸೆಪ್ಷನಿಸ್ಟ್ ಅವನನ್ನು ಒಳಗೆ ಕರೆದಳು. ಅರವಿಂದ್ ಸರ್ ಕಿಟಕಿಯ ಬಳಿಯಲ್ಲಿ ನಿಂತು ನಗರದ ಎತ್ತರದ ಕಟ್ಟಡಗಳನ್ನು ನೋಡುತ್ತಿದ್ದರು. ಬಾ ರಾಘವ. ರಾಘವ ಮೌನವಾಗಿ ಕುಳಿತ. ನಿನ್ನ ವ್ಯವಹಾರ ಹೇಗಿದೆ? ರಾಘವ ತಲೆ ತಗ್ಗಿಸಿದ. ಸರ್, 2 ತಿಂಗಳಾಯಿತು. ಒಬ್ಬನೇ ಗ್ರಾಹಕವೂ ಸಿಕ್ಕಿಲ್ಲ. ಅರವಿಂದ್ ಸರ್ ನಗಲಿಲ್ಲ, ಬೈಯಲೂ ಇಲ್ಲ. ಅವರು ಮೇಜಿನ ಮೇಲೆ ಇದ್ದ ಒಂದು ಖಾಲಿ ಗ್ಲಾಸ್ ತೆಗೆದುಕೊಂಡರು. ಅದರೊಳಗೆ ಸ್ವಲ್ಪ ನೀರು ಸುರಿದು ಕೇಳಿದರು, ಇದು ತುಂಬಿದೆಯಾ? ಇಲ್ಲ ಸರ್. ಮತ್ತಷ್ಟು ನೀರು ಸುರಿದರು. ಈಗ ಇನ್ನೂ ಇಲ್ಲ. ಕೊನೆಗೆ ಗ್ಲಾಸ್ ತುಂಬಿತು. ರಾಘವ, ಯಶಸ್ಸು ಹೀಗೆಯೇ. ಮೊದಲ ಪ್ರಯತ್ನದಲ್ಲೇ ಯಾರೂ ತುಂಬುವುದಿಲ್ಲ. ಪ್ರತಿಯೊಂದು ಪ್ರಯತ್ನವೂ ಗ್ಲಾಸ್ನಲ್ಲಿನ ಒಂದು ಹನಿ. ಆ ಮಾತು ರಾಘವನ ಮನಸ್ಸಿಗೆ ಹೊಸ ಶಕ್ತಿ ನೀಡಿತು. ಅರವಿಂದ್ ಸರ್ ಒಂದು ಫೈಲ್ ಅವನ ಮುಂದೆ ಇಟ್ಟರು. ಇದರಲ್ಲಿ 10 ಸಣ್ಣ ಅಂಗಡಿಗಳ ಪಟ್ಟಿ ಇದೆ. ಅವರ ಬಳಿ ಹೋಗಿ ನಿನ್ನ ಸೇವೆಯನ್ನು ವಿವರಿಸು. ಸರ್, ಅವರು ಒಪ್ಪದೇ ಇದ್ದರೆ ಆಗ ಮುಂದಿನ ಅಂಗಡಿಗೆ ಹೋಗು. ಮತ್ತೆ ಒಪ್ಪದೇ ಇದ್ದರೆ ಇನ್ನೊಂದು. 10 ಜನರು ಬೇಡ ಅಂದ್ರೆ? ಅರವಿಂದ್ ಸರ್ ನಗುತ್ತಾ ಹೇಳಿದರು, 100ನೇ ವ್ಯಕ್ತಿಯವರೆಗೂ ಹೋಗು. ಮುಂದಿನ ದಿನದಿಂದ ರಾಘವ ನಗರದ ಬೀದಿಗಳಲ್ಲಿ ಸುತ್ತಲೂ ಆರಂಭಿಸಿದ. ಮೊದಲ ಅಂಗಡಿ, ನಮಗೆ ಬೇಡ. 2ನೇ ಅಂಗಡಿ, ಸಮಯ ಇಲ್ಲ. 3ನೇ ಅಂಗಡಿ, ಹೊರಗೆ ಹೋಗಿ. 4ನೇ ಅಂಗಡಿ, ನೀನು ಯಾರು? 5ನೇ ಅಂಗಡಿ, ನಿನ್ನ ಮೇಲೆ ಯಾಕೆ ನಂಬಿಕೆ ಇಡಬೇಕು? ಸಂಜೆ ಹೊತ್ತಿಗೆ ಅವನ ಕಾಲುಗಳು ನೋಯುತ್ತಿದ್ದವು. ಆದರೆ ಅವನು ನಿಲ್ಲಲಿಲ್ಲ. 17ನೇ ಅಂಗಡಿಯಲ್ಲಿ ಒಬ್ಬ ವಯಸ್ಸಾದ ಪುಸ್ತಕ ವ್ಯಾಪಾರಿ ಅವನ ಮಾತನ್ನು ಸಂಪೂರ್ಣವಾಗಿ ಕೇಳಿದ. ಮಗನೇ, ನಿನ್ನ ಕಣ್ಣಲ್ಲಿ ಪ್ರಾಮಾಣಿಕತೆ ಕಾಣುತ್ತಿದೆ. ಸರ್, ಒಮ್ಮೆ ಅವಕಾಶ ಕೊಡಿ. ಫಲಿತಾಂಶ ಬರದಿದ್ದರೆ 1 ರೂಪಾಯಿಯನ್ನು ಕೊಡಬೇಡಿ. ಅಂಗಡಿಯವರು ಯೋಚಿಸಿ ಹೇಳಿದರು, ಸರಿ. ಅದು ರಾಘವನ ಮೊದಲ ಗ್ರಾಹಕ. ಆ ರಾತ್ರಿ ಅವನು ಮನೆಗೆ ಹೋಗಿ ಸಂತೋಷದಿಂದ ಅತ್ತ, ಅಮ್ಮ, ನನಗೆ ಮೊದಲ ಅವಕಾಶ ಸಿಕ್ಕಿದೆ. ಫೋನ್ನ ಇನ್ನೊಂದು ಕಡೆ ಲಕ್ಷ್ಮಿಯ ಕಣ್ಣಲ್ಲೂ ನೀರು. ನನಗೆ ಗೊತ್ತಿತ್ತು ಮಗ, ನೀನು ಗೆಲ್ಲುತ್ತೀಯ. ಮುಂದಿನ 3 ವಾರಗಳ ಕಾಲ ರಾಘವ ಹಗಲು ರಾತ್ರಿ ದುಡಿದ. ಗ್ರಾಹಕರ ಅಂಗಡಿಗೆ ಉತ್ತಮ ಜಾಹೀರಾತು ಮಾಡಿಕೊಟ್ಟ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡಿಸಿದ. ಹೊಸ ಪೋಸ್ಟರ್ಗಳನ್ನು ವಿನ್ಯಾಸಗೊಳಿಸಿದ. 1 ತಿಂಗಳ ನಂತರ ಆ ಅಂಗಡಿಯ ಮಾರಾಟ ಸುಮಾರು 3 ಪಟ್ಟು ಹೆಚ್ಚಾಯಿತು. ಅಂಗಡಿಯ ಮಾಲೀಕ ಆಶ್ಚರ್ಯದಿಂದ ರಾಘವನನ್ನು ಅಪ್ಪಿಕೊಂಡ. ಮಗನೇ, ನೀನು ಹೇಳಿದ್ದು ನಿಜ ಆಯಿತು. ಅವರು ತಮ್ಮ ಸ್ನೇಹಿತರಿಗೆ ರಾಘವನ ಬಗ್ಗೆ ಹೇಳಿದರು. ಒಬ್ಬ ಗ್ರಾಹಕ 2ರಾದರು, 2 5ರಾದರು, 5 10ರಾದರು. ಮೊದಲ ಬಾರಿಗೆ ರಾಘವನ ಬ್ಯಾಂಕ್ ಖಾತೆಗೆ ಒಳ್ಳೆಯ ಹಣ ಬರಲು ಆರಂಭವಾಯಿತು. ಆದರೆ ಜೀವನ ಮತ್ತೆ ಒಂದು ಪರೀಕ್ಷೆ ಇಟ್ಟಿತ್ತು. ಒಂದು ಬೆಳಿಗ್ಗೆ ಕಚೇರಿಗೆ ಬಂದ ರಾಘವ ಬೆಚ್ಚಿಬಿದ್ದ. ಅವನ ಚಿಕ್ಕ ಕಚೇರಿಯ ಬಾಗಿಲು ಒಡೆದಿತ್ತು. ಒಳಗೆ ಇದ್ದ ಲ್ಯಾಪ್ಟಾಪ್, ಕ್ಯಾಮೆರಾ, ಹಾರ್ಡ್ ಡಿಸ್ಕ್ ಎಲ್ಲವೂ ಕಳ್ಳತನವಾಗಿತ್ತು. ಅವನ ಹಲವು ತಿಂಗಳ ಶ್ರಮ ಒಂದೇ ರಾತ್ರಿಯಲ್ಲಿ ಕಣ್ಮರೆಯಾಗಿತ್ತು. ಅವನು ನೆಲದ ಮೇಲೆ ಕುಳಿತು ಮೌನವಾಗಿ ನೋಡುತ್ತಿದ್ದ. ಕಣ್ಣಲ್ಲಿ ನೀರು, ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ದೇವರೇ, ನಾನು ಮತ್ತೆ ಆರಂಭಿಸಬೇಕಾ? ಅಷ್ಟರಲ್ಲಿ ಅವನ ಮೊಬೈಲ್ಗೆ ಒಂದು ಸಂದೇಶ ಬಂತು. ಅದು ಅರವಿಂದ್ ಸರ್ ಕಳುಹಿಸಿದ್ದ ಸಂದೇಶ. ನಿಜವಾದ ಉದ್ಯಮಿ ತನ್ನ ಸಾಧನಗಳನ್ನು ಕಳೆದುಕೊಳ್ಳಬಹುದು, ಆದರೆ ತನ್ನ ಧೈರ್ಯವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ.
ರಾಘವ ಕಣ್ಣೀರು ಒರೆಸಿಕೊಂಡ. ಅವನು ನಿಧಾನವಾಗಿ ಎದ್ದು ನಿಂತ. ಒಡೆದ ಬಾಗಿಲನ್ನು ಮತ್ತೊಮ್ಮೆ ನೋಡಿದ. ನಂತರ ತನ್ನೊಳಗೆ ಒಂದು ಮಾತು ಹೇಳಿಕೊಂಡ, ನನ್ನ ಕನಸುಗಳನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆ ದಿನ ಅವನು ಮತ್ತೆ ಶೂನ್ಯದಿಂದ ತನ್ನ ಬದುಕನ್ನು ಕಟ್ಟಲು ಆರಂಭಿಸಿದ. ರಾಘವ ತನ್ನ ಕಚೇರಿಯ ನೆಲದ ಮೇಲೆ ಮೌನವಾಗಿ ಕುಳಿತಿದ್ದ. ಒಡೆದ ಬಾಗಿಲು, ಖಾಲಿ ಮೇಜು, ಗೋಡೆಯ ಮೇಲೆ ನೇತಾಡುತ್ತಿದ್ದ ಒಂದು ಕ್ಯಾಲೆಂಡರ್ ಅಷ್ಟೇ ಉಳಿದಿತ್ತು. ತನ್ನ ಜೀವನದ ಹಲವು ತಿಂಗಳ ಪರಿಶ್ರಮ ಒಂದೇ ರಾತ್ರಿ ಕಳ್ಳರ ಕೈಗೆ ಸಿಕ್ಕಿತ್ತು. ಅವನು ಕಣ್ಣು ಮುಚ್ಚಿದ. ಕೆಲವೇ ಕ್ಷಣಗಳ ಹಿಂದೆ ಎಲ್ಲವೂ ಮುಗಿದು ಹೋಯಿತು ಅನ್ನಿಸಿತ್ತು. ಆದರೆ ಅದೇ ಕ್ಷಣದಲ್ಲಿ ಅವನ ತಾಯಿಯ ಮಾತು ನೆನಪಾಯಿತು. ಬಿದ್ದವನನ್ನು ಸೋತವನು ಅಂತ ಕರೆಯೋದಿಲ್ಲ ಮಗ, ಮತ್ತೆ ಏಳದವನನ್ನು ಮಾತ್ರ ಸೋತವನು ಅಂತ ಕರೀತಾರೆ. ಆ ಮಾತು ಅವನೊಳಗೆ ಬೆಂಕಿ ಹಚ್ಚಿತು. ಅವನು ನಿಧಾನವಾಗಿ ಎದ್ದ. ಒಡೆದ ಕುರ್ಚಿಯನ್ನು ಸರಿಪಡಿಸಿದ. ಧೂಳು ಹಿಡಿದಿದ್ದ ನೋಟ್ಬುಕ್ ತೆರೆದ. ಮೊದಲ ಪುಟದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆದ, ಇದು ಅಂತ್ಯ ಅಲ್ಲ, ಹೊಸ ಆರಂಭ. ಮುಂದಿನ ದಿನ ಅವನು ತನ್ನ ಎಲ್ಲ ಗ್ರಾಹಕರನ್ನು ಭೇಟಿಯಾದ. ನನ್ನ ಕಚೇರಿಯಲ್ಲಿ ಕಳ್ಳತನವಾಗಿದೆ, ನಿಮ್ಮ ಕೆಲಸ ಸ್ವಲ್ಪ ತಡವಾಗಬಹುದು. ಅವನಿಗೆ ಎಲ್ಲರೂ ಕೆಲಸ ರದ್ದು ಮಾಡುತ್ತಾರೆ ಎಂದು ಭಯವಿತ್ತು. ಆದರೆ ಮೊದಲ ಗ್ರಾಹಕ ನಗುತ್ತಾ ಹೇಳಿದ, ರಾಘವ, ನೀನು ಪ್ರಾಮಾಣಿಕ, ನಾವು ಕಾಯುತ್ತೇವೆ. ಎರಡನೇ ಗ್ರಾಹಕ ಹೇಳಿದ, ನಿನ್ನಂತಹ ಹುಡುಗರು ಸೋಲಬಾರದು. ಮೂರನೇ ಗ್ರಾಹಕ ಅವನ ಕೈಗೆ 50,000 ರೂಪಾಯಿ ಮುಂಗಡವಾಗಿ ಕೊಟ್ಟ. ಕೆಲಸ ನಿಧಾನವಾಗಿ ಮಾಡು, ಮೊದಲು ನಿನ್ನನ್ನು ನೀನೇ ನಿಲ್ಲಿಸಿಕೋ. ರಾಘವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆ ದಿನ ಅವನಿಗೆ ಹಣಕ್ಕಿಂತ ದೊಡ್ಡ ಸಂಪತ್ತು ಸಿಕ್ಕಿತು, ನಂಬಿಕೆ. ಕೆಲವೇ ದಿನಗಳಲ್ಲಿ ಅವನು ಹೊಸ ಲ್ಯಾಪ್ಟಾಪ್ ಖರೀದಿಸಿದ. ಒಂದು ಚಿಕ್ಕ ಕಚೇರಿ ಬಾಡಿಗೆಗೆ ತೆಗೆದುಕೊಂಡ. ಈ ಬಾರಿ ಒಬ್ಬನೇ ಕೆಲಸ ಮಾಡಲಿಲ್ಲ, ಇಬ್ಬರು ಯುವಕರನ್ನು ಕೆಲಸಕ್ಕೆ ಸೇರಿಸಿಕೊಂಡ. ಅವರ ಹೆಸರು ಕಿರಣ್ ಮತ್ತು ಸಮೀರ್. ಮೊದಲ ದಿನವೇ ರಾಘವ ಹೇಳಿದ, ನಮ್ಮ ಕಂಪನಿಯಲ್ಲಿ ಸುಳ್ಳು ಇರಬಾರದು, ಗ್ರಾಹಕನನ್ನು ಮೋಸ ಮಾಡಬಾರದು. ಹಣ ತಡವಾಗಿ ಬರಬಹುದು, ಆದರೆ ನಂಬಿಕೆ ಕಳೆದುಕೊಳ್ಳಬಾರದು. ಇಬ್ಬರೂ ತಲೆ ಆಡಿಸಿದರು. 6 ತಿಂಗಳು ಕಳೆದವು. ಕಂಪನಿಗೆ ಈಗ 25 ಗ್ರಾಹಕರು. ಪ್ರತಿ ತಿಂಗಳು ಹೊಸ ಕೆಲಸ. ಆದಾಯವು ನಿಧಾನವಾಗಿ ಹೆಚ್ಚುತ್ತಿತ್ತು. ಒಂದು ಸಂಜೆ ಬ್ಯಾಂಕ್ನಿಂದ ಕರೆ ಬಂತು. ಅಭಿನಂದನೆಗಳು ಸರ್, ನಿಮ್ಮ ಖಾತೆಯಲ್ಲಿ ಮೊದಲ ಬಾರಿಗೆ 10 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ರಾಘವ ಕ್ಷಣಕಾಲ ಮೌನವಾಗಿದ್ದ. ಒಮ್ಮೆ ಜೇಬಿನಲ್ಲಿ 120 ರೂಪಾಯಿ ಮಾತ್ರ ಉಳಿದಿದ್ದ ದಿನ ನೆನಪಾಯಿತು. ಇಂದು 10 ಲಕ್ಷ. ಅವನು ತಕ್ಷಣ ತನ್ನ ತಾಯಿಗೆ ಕರೆ ಮಾಡಿದ. ಅಮ್ಮ, ಹೇಳು ಮಗ, ನಾನು ಗೆಲ್ಲಲು ಶುರು ಮಾಡಿದ್ದೀನಿ. ಲಕ್ಷ್ಮಿ ಮಾತೆ ಆಡಲಿಲ್ಲ. ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಮಾತ್ರ. 1 ವರ್ಷದ ನಂತರ ರಾಘವನ ಕಂಪನಿಯಲ್ಲಿ 15 ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದರು. ಎಲ್ಲರೂ ಅವನನ್ನು ಗೌರವಿಸುತ್ತಿದ್ದರು, ಏಕೆಂದರೆ ಅವನು ಎಂದಿಗೂ ತನ್ನ ಭೂತಕಾಲವನ್ನು ಮರೆತಿರಲಿಲ್ಲ. ಪ್ರತಿ ತಿಂಗಳು ಸಿಬ್ಬಂದಿಗೆ ಸಂಬಳ ಕೊಡುವಾಗ ಅವನು ಹೇಳುತ್ತಿದ್ದ, ನಾನು ಒಮ್ಮೆ ನಿಮ್ಮ ಸ್ಥಾನದಲ್ಲಿದ್ದೆ, ನಿಮ್ಮ ಕನಸುಗಳನ್ನು ಎಂದಿಗೂ ಬಿಡಬೇಡಿ. ಒಂದು ದಿನ ನಗರದಲ್ಲಿ ದೊಡ್ಡ ಉದ್ಯಮಿಗಳ ಸಭೆ ನಡೆಯಿತು. ದೇಶದ ಹಲವಾರು ಯಶಸ್ವಿ ಉದ್ಯಮಿಗಳು ಬಂದಿದ್ದರು. ರಾಘವನಿಗೂ ಆಹ್ವಾನ ಬಂದಿತ್ತು. ವೇದಿಕೆಯ ಮೇಲೆ ಅವನ ಹೆಸರನ್ನು ಘೋಷಿಸಿದರು. ಈ ವರ್ಷದ ಅತ್ಯುತ್ತಮ ಯುವ ಉದ್ಯಮಿ ಶ್ರೀ ರಾಘವ. ಸಾವಿರಾರು ಜನ ಚಪ್ಪಾಳೆ ತಟ್ಟಿದರು. ಅವನು ವೇದಿಕೆಗೆ ಹೋದ, ಪ್ರಶಸ್ತಿಯನ್ನು ಸ್ವೀಕರಿಸಿದ. ನಂತರ ಮಾತನಾಡಲು ಆರಂಭಿಸಿದ. ಕೆಲವು ವರ್ಷಗಳ ಹಿಂದೆ ನಾನು ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುತ್ತಿದ್ದೆ. ಒಮ್ಮೆ ಎಲ್ಲರ ಮುಂದೆ ನನ್ನನ್ನು ಅವಮಾನ ಮಾಡಿದ್ದರು. ಆ ದಿನ ನಾನು ನಿರ್ಧಾರ ಮಾಡಿದೆ, ನನ್ನ ಪ್ರತೀಕಾರ ಕೋಪದಿಂದ ಅಲ್ಲ, ನನ್ನ ಯಶಸ್ಸಿನಿಂದ. ಇಡೀ ಸಭಾಂಗಣ ಎದ್ದು ನಿಂತು ಚಪ್ಪಾಳೆ ತಟ್ಟಿತು. ಆದರೆ ಅದೇ ಸಭಾಂಗಣದ ಕೊನೆಯ ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದ. ರಾಘವನ ಕಣ್ಣು ಅವನ ಮೇಲೆ ಬಿತ್ತು. ಅವನೇ ವರ್ಷಗಳ ಹಿಂದೆ ಹಳ್ಳಿಯಲ್ಲಿ ಹೇಳಿದ್ದ, ನಿಮ್ಮಂತಹ ಬಡವರ ಮಕ್ಕಳು ಏನೂ ಆಗಲ್ಲ ಎಂದು ಅವಮಾನಿಸಿದ್ದ ವ್ಯಕ್ತಿ. ಇಂದು ಅವನು ಮೌನವಾಗಿ ರಾಘವನ ಭಾಷಣ ಕೇಳುತ್ತಿದ್ದ. ರಾಘವ ಅವನನ್ನು ಗುರುತಿಸಿದ, ಆದರೆ ಅವನ ಮುಖದಲ್ಲಿ ಕೋಪ ಇರಲಿಲ್ಲ, ಒಂದು ಶಾಂತ ನಗು ಮಾತ್ರ. ಅವನಿಗೆ ಗೊತ್ತಿತ್ತು, ನಿಜವಾದ ಉತ್ತರ ಈಗಲೇ ಆರಂಭವಾಗುತ್ತಿದೆ. 3 ವರ್ಷಗಳು ಕಳೆದಿದ್ದವು. ಒಮ್ಮೆ ಬಾಡಿಗೆ ಕೊಠಡಿಯಲ್ಲಿ ಕನಸು ಕಾಣುತ್ತಿದ್ದ ರಾಘವ ಇಂದು ನಗರದ ಮಧ್ಯಭಾಗದಲ್ಲಿ 5 ಅಂತಸ್ತಿನ ತನ್ನದೇ ಕಚೇರಿಯಲ್ಲಿ ಕುಳಿತಿದ್ದ. ಅವನ ಕಂಪನಿಯಲ್ಲಿ ಈಗ 100ಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದರು. ದೇಶದ ವಿವಿಧ ನಗರಗಳಲ್ಲಿ ಶಾಖೆಗಳು ಆರಂಭವಾಗಿದ್ದವು. ಅನೇಕ ಯುವಕರಿಗೆ ಉದ್ಯೋಗ ನೀಡಿದ್ದ ರಾಘವ ಈಗ ಯಶಸ್ವಿ ಉದ್ಯಮಿ ಎಂದು ಎಲ್ಲೆಡೆ ಗುರುತಿಸಲ್ಪಡುತ್ತಿದ್ದ. ಆದರೆ ಅವನ ಮೇಜಿನ ಡ್ರಾಯರ್ನಲ್ಲಿ ಇನ್ನೂ ಒಂದು ಹಳೆಯ ವಸ್ತು ಇತ್ತು. ಅದು ಅವನು ಮೊದಲ ಬಾರಿಗೆ ಪಟ್ಟಣಕ್ಕೆ ಬಂದಾಗ ಬಳಸಿದ್ದ ಹಳೆಯ ಬಸ್ ಟಿಕೆಟ್. ಅದನ್ನು ನೋಡಿದಾಗಲೆಲ್ಲ ಅವನಿಗೆ ತನ್ನ ಹೋರಾಟ ನೆನಪಾಗುತ್ತಿತ್ತು. ಒಂದು ಬೆಳಗ್ಗೆ ರಿಸೆಪ್ಷನಿಸ್ಟ್ ಇಂಟರ್ಕಾಮ್ ಮೂಲಕ ಕರೆ ಮಾಡಿದಳು. ಸರ್, ಒಬ್ಬ ವಯಸ್ಸಾದ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗಬೇಕೆಂದು ಬಂದಿದ್ದಾರೆ. ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ ಸರ್, ಆದರೆ ತುಂಬಾ ಮುಖ್ಯ ವಿಷಯವಂತೆ. ಒಳಗೆ ಕಳುಹಿಸಿ.
ಕೆಲವೇ ಕ್ಷಣಗಳಲ್ಲಿ ಬಾಗಿಲು ನಿಧಾನವಾಗಿ ತೆರೆದಿತು. ಒಳಗೆ ಬಂದ ವ್ಯಕ್ತಿಯನ್ನು ನೋಡಿದ ಕ್ಷಣ ರಾಘವ ಎದ್ದು ನಿಂತ. ಅದೇ ವ್ಯಕ್ತಿ, ವರ್ಷಗಳ ಹಿಂದೆ ಅವನ ತಂದೆಯನ್ನು ಅವಮಾನಿಸಿ ಬಡವರ ಮಕ್ಕಳು ಏನೂ ಆಗಲ್ಲ ಎಂದು ಹೇಳಿದ್ದ ಹಳ್ಳಿಯ ಶ್ರೀಮಂತ. ಆದರೆ ಇಂದು ಅವರ ಮುಖದಲ್ಲಿ ಅಹಂಕಾರ ಇರಲಿಲ್ಲ, ತಲೆ ಬಾಗಿತ್ತು, ಕಣ್ಣಲ್ಲಿ ಆಯಾಸ, ಬಟ್ಟೆಗಳು ಹಳೆಯದಾಗಿದ್ದವು, ಕೈಗಳು ನಡುಗುತ್ತಿದ್ದವು. ರಾಘವ, ಅವರು ನಿಧಾನವಾಗಿ ಕರೆದರು. ಕುಳಿತುಕೊಳ್ಳಿ. ರಾಘವ ಗೌರವದಿಂದ ಕುರ್ಚಿ ತೋರಿಸಿದ. ಆ ವ್ಯಕ್ತಿ ಕೆಲ ಕ್ಷಣ ಮೌನವಾಗಿದ್ದರು. ನಂತರ ಭಾರವಾದ ಧ್ವನಿಯಲ್ಲಿ ಹೇಳಿದರು, ಜೀವನ ಎಲ್ಲವನ್ನೂ ಬದಲಿಸಿಬಿಟ್ಟಿದೆ. ನನ್ನ ವ್ಯವಹಾರ ಸಂಪೂರ್ಣ ಮುಳುಗಿದೆ. ಸಾಲಗಾರರು ಮನೆಯನ್ನು ತೆಗೆದುಕೊಂಡಿದ್ದಾರೆ. ನನ್ನ ಮಗ ವಿದೇಶಕ್ಕೆ ಹೋಗಿ ನನ್ನನ್ನು ಬಿಟ್ಟುಬಿಟ್ಟ. ಇಂದು ನನಗೆ ಕೆಲಸ ಬೇಕಾಗಿದೆ. ರಾಘವ ಶಾಂತವಾಗಿ ಕೇಳುತ್ತಿದ್ದ. ಆ ವ್ಯಕ್ತಿ ಕಣ್ಣೀರಿನಿಂದ ಹೇಳಿದರು, ಒಮ್ಮೆ ನಾನು ನಿನ್ನನ್ನು ಅವಮಾನ ಮಾಡಿದ್ದೆ. ನಿನ್ನ ತಂದೆಯ ಮನಸ್ಸನ್ನು ನೋಯಿಸಿದ್ದೆ. ಇಂದು ದೇವರು ನನಗೆ ಅದೇ ನೋವನ್ನು ತೋರಿಸಿದ್ದಾನೆ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸು. ಅವರು ಎದ್ದು ರಾಘವನ ಕಾಲಿಗೆ ಬೀಳಲು ಮುಂದಾದರು. ಆದರೆ ರಾಘವ ತಕ್ಷಣ ಅವರನ್ನು ತಡೆದ. ದಯವಿಟ್ಟು ಹೀಗೆ ಮಾಡಬೇಡಿ. ಅವನು ಅವರ ಕೈ ಹಿಡಿದು ಮತ್ತೆ ಕುಳ್ಳಿರಿಸಿದ. ರಾಘವ ನಿಧಾನವಾಗಿ ನಗುತ್ತಾ ಹೇಳಿದ, ನಿಮಗೆ ಗೊತ್ತಾ, ನೀವು ಹೇಳಿದ ಒಂದು ಮಾತು ನನ್ನ ಜೀವನವನ್ನೇ ಬದಲಿಸಿತು. ಆ ವ್ಯಕ್ತಿ ಆಶ್ಚರ್ಯದಿಂದ ನೋಡಿದರು. ನೀವು ನನ್ನನ್ನು ಅವಮಾನಿಸಿದ ದಿನ ನಾನು 2 ದಾರಿಗಳ ಮುಂದೆ ನಿಂತಿದ್ದೆ. ಒಂದು, ನಿಮ್ಮನ್ನು ದ್ವೇಷಿಸುವುದು. ಇನ್ನೊಂದು, ನನ್ನನ್ನು ನಾನು ಬದಲಿಸಿಕೊಳ್ಳುವುದು. ನಾನು 2ನೇ ದಾರಿಯನ್ನು ಆರಿಸಿಕೊಂಡೆ. ಕೊಠಡಿ ಸಂಪೂರ್ಣ ಮೌನವಾಗಿತ್ತು. ರಾಘವ ತನ್ನ ಮೇಜಿನ ಮೇಲಿದ್ದ ಒಂದು ಫೋಟೋ ತೆಗೆದುಕೊಂಡ. ಅದು ಅವನ ತಂದೆ ತಾಯಿಯ ಫೋಟೋ. ನನ್ನ ಅಮ್ಮ ಯಾವಾಗಲೂ ಹೇಳುತ್ತಿದ್ದರು, ಕ್ಷಮಿಸುವವನು ಸೋಲುವುದಿಲ್ಲ. ನನ್ನ ಅಪ್ಪ ಹೇಳುತ್ತಿದ್ದರು, ಗೆದ್ದ ಮೇಲೆ ತಲೆ ಎತ್ತಬೇಡ, ಸೋತ ಮೇಲೆ ತಲೆ ತಗ್ಗಿಸಬೇಡ. ಅವರ ಮಾತಿನಿಂದಲೇ ನಾನು ಇಂದು ಇಲ್ಲಿ ಇದ್ದೇನೆ. ರಾಘವ ಇಂಟರ್ಕಾಮ್ ಒತ್ತಿದ. ರೀನಾ, HR ಮ್ಯಾನೇಜರ್ ಅವರನ್ನು ಒಳಗೆ ಕಳುಹಿಸಿ. ಕೆಲವೇ ಕ್ಷಣಗಳಲ್ಲಿ HR ಮ್ಯಾನೇಜರ್ ಬಂದರು. ಸರ್, ಇವರು ಇಂದಿನಿಂದ ನಮ್ಮ ಕಂಪನಿಯ ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡುತ್ತಾರೆ. ಅವರಿಗೆ ಬೇಕಾದ ಎಲ್ಲಾ ಸಹಾಯ ಮಾಡಿ. ಆ ವ್ಯಕ್ತಿಗೆ ನಂಬಲಾಗಲಿಲ್ಲ. ರಾಘವ, ನಾನು ನಿನಗೆ ಇಷ್ಟು ನೋವು ಕೊಟ್ಟಿದ್ದೆ, ಆದರೂ ನೀನು ನನಗೆ ಕೆಲಸ ಕೊಡುತ್ತಿದ್ದೀಯಾ? ರಾಘವ ನಗುತ್ತಾ ಉತ್ತರಿಸಿದ, ಒಮ್ಮೆ ನೀವು ನನಗೆ ಅವಮಾನ ಕೊಟ್ಟಿದ್ದೀರಿ. ಇಂದು ನಾನು ನಿಮಗೆ ಅವಕಾಶ ಕೊಡುತ್ತಿದ್ದೇನೆ. ಅದೇ ನಮ್ಮಿಬ್ಬರ ನಡುವಿನ ದೊಡ್ಡ ವ್ಯತ್ಯಾಸ. ಆ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣೀರು ಧಾರೆಯಾಗಿ ಹರಿಯಿತು. ಅವರು ಎದ್ದು ರಾಘವನ ಕೈಗಳನ್ನು ಬಿಗಿಯಾಗಿ ಹಿಡಿದರು. ಇಂದು ನನಗೆ ಅರ್ಥವಾಯಿತು. ಹಣವಂತನಾಗುವುದು ಸುಲಭ, ಆದರೆ ಒಳ್ಳೆಯ ಮನುಷ್ಯನಾಗುವುದು ತುಂಬಾ ಕಷ್ಟ. ಆ ಸಂಜೆ ರಾಘವ ತನ್ನ ಹಳ್ಳಿಗೆ ಹೋದ. ತನ್ನ ಹಳೆಯ ಮಣ್ಣಿನ ಮನೆಯ ಜಾಗದಲ್ಲಿ ಹೊಸ ಮನೆ ಕಟ್ಟಿಸಿದ್ದ. ತಂದೆ ಶಿವಣ್ಣ ಮನೆಯ ಮುಂದೆ ಕುಳಿತಿದ್ದರು. ತಾಯಿ ಲಕ್ಷ್ಮಿ ತುಳಸಿಗೆ ನೀರು ಹಾಕುತ್ತಿದ್ದರು. ರಾಘವ ಅವರ ಪಾದಗಳಿಗೆ ನಮಸ್ಕಾರ ಮಾಡಿದ. ಅಮ್ಮ, ಇಂದು ನಾನು ಗೆದ್ದೆ. ಲಕ್ಷ್ಮಿ ನಗುತ್ತಾ ಕೇಳಿದಳು. ಕೋಟಿ ಕೋಟಿ ಹಣ ಸಂಪಾದಿಸಿದ್ದಕ್ಕೆ? ರಾಘವ ತಲೆ ಅಲ್ಲಾಡಿಸಿದ. ಇಲ್ಲ ಅಮ್ಮ, ನನ್ನನ್ನು ಅವಮಾನಿಸಿದ ವ್ಯಕ್ತಿಯನ್ನು ಕ್ಷಮಿಸಲು ಸಾಧ್ಯವಾಯಿತಲ್ಲ, ಅದಕ್ಕೆ. ಲಕ್ಷ್ಮಿಯ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ಮಿನುಗಿತು. ಅವಳು ಮಗನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದಳು. ಇಂದು ನೀನು ಕೇವಲ ಯಶಸ್ವಿ ಉದ್ಯಮಿ ಅಲ್ಲ, ನಿಜವಾದ ದೊಡ್ಡ ಮನುಷ್ಯ ಆಗಿದ್ದೀಯ. ಈ ಅಧ್ಯಾಯದ ಸಂದೇಶ, ಅವಮಾನ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಪ್ರತೀಕಾರಕ್ಕಿಂತ ಕ್ಷಮೆ ದೊಡ್ಡದು, ಯಶಸ್ಸಿಗಿಂತ ಮಾನವೀಯತೆ ದೊಡ್ಡದು. ಹಳ್ಳಿಯಲ್ಲಿ 2 ದಿನ ಕಳೆದ ನಂತರ ರಾಘವ ಮತ್ತೆ ನಗರಕ್ಕೆ ಮರಳಿದ. ಕಂಪನಿಯ ಮುಖ್ಯ ಕಚೇರಿಗೆ ಕಾಲಿಟ್ಟ ತಕ್ಷಣ ಏನೋ ಸರಿಯಿಲ್ಲ ಅನ್ನಿಸಿತು. ಸಿಬ್ಬಂದಿ ಯಾರೂ ನಗುತ್ತಿರಲಿಲ್ಲ. ಎಲ್ಲರೂ ಆತಂಕದಿಂದ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡುತ್ತಿದ್ದರು. ರಾಘವ ತನ್ನ ಕಚೇರಿಗೆ ಹೋಗುತ್ತಿದ್ದಂತೆ CFO ಅಜಯ್ ಓಡುತ್ತಾ ಬಂದ. ಸರ್, ತುಂಬಾ ದೊಡ್ಡ ಸಮಸ್ಯೆ. ಏನಾಯ್ತು? ನಮ್ಮ ದೊಡ್ಡ ಕ್ಲೈಂಟ್ ಒಪ್ಪಂದ ರದ್ದು ಮಾಡಿದ್ದಾರೆ. ರಾಘವ ಶಾಂತವಾಗಿ ಕೇಳಿದ. ಯಾಕೆ? ಅವರ ಕಂಪನಿ ದಿವಾಳಿಯಾಗಿದೆ. ಆ ಒಂದು ಒಪ್ಪಂದದ ಮೌಲ್ಯ ಸುಮಾರು 40 ಕೋಟಿ ರೂಪಾಯಿ. ಆ ಒಪ್ಪಂದದ ಮೇಲೆ ಕಂಪನಿಯ ಮುಂದಿನ 2 ವರ್ಷದ ಯೋಜನೆ ಇತ್ತು. ಕೆಲವೇ ನಿಮಿಷಗಳಲ್ಲಿ ಮತ್ತೊಂದು ಸುದ್ದಿ ಬಂತು. ಇನ್ನಿಬ್ಬರು ಹೂಡಿಕೆದಾರರು ಕೂಡ ಹಣ ಹಿಂತೆಗೆದುಕೊಂಡಿದ್ದರು. ಒಂದೇ ದಿನದಲ್ಲಿ ಕಂಪನಿಗೆ ಸುಮಾರು 65 ಕೋಟಿಯ ನಷ್ಟ. ಬೋರ್ಡ್ ರೂಮ್ನಲ್ಲಿ ಸಂಪೂರ್ಣ ಮೌನ. ಆ ಸಂಜೆ ನಿರ್ದೇಶಕರ ಸಭೆ ನಡೆಯಿತು. ಒಬ್ಬ ನಿರ್ದೇಶಕ ಎದ್ದು ಹೇಳಿದರು, ನಾವು ಸಿಬ್ಬಂದಿಯ ಅರ್ಧದಷ್ಟು ಜನರನ್ನು ಕೆಲಸದಿಂದ ತೆಗೆಯಬೇಕು. ಇನ್ನೊಬ್ಬರು ಹೇಳಿದರು, ಇಲ್ಲದಿದ್ದರೆ ಕಂಪನಿ ಮುಚ್ಚಬೇಕಾಗುತ್ತದೆ. ರಾಘವ ಎಲ್ಲರ ಮಾತುಗಳನ್ನು ಶಾಂತವಾಗಿ ಕೇಳುತ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನು ಎದ್ದು ನಿಂತ. ನಾನು ಒಂದು ಪ್ರಶ್ನೆ ಕೇಳಬಹುದಾ? ಎಲ್ಲರೂ ಅವನತ್ತ ನೋಡಿದರು. ಈ ಕಂಪನಿಯನ್ನು ಕಟ್ಟಿದ್ದು ಯಾರು? ನಾವೆಲ್ಲರೂ. ಹಾಗಾದರೆ ಕಷ್ಟ ಬಂದಾಗ ಮೊದಲು ಕೆಲಸ ಕಳೆದುಕೊಳ್ಳಬೇಕಾದವರು ಯಾರು?
ಯಾರೂ ಉತ್ತರಿಸಲಿಲ್ಲ. ರಾಘವ ತನ್ನ ಕುರ್ಚಿಯಿಂದ ಎದ್ದು ಹೇಳಿದ, ನನ್ನ ಸಂಬಳ ಇಂದಿನಿಂದ ಶೂನ್ಯ. ನನ್ನ ಬೋನಸ್ ಬೇಡ. ನನ್ನ ಕಾರುಗಳನ್ನು ಮಾರಿಬಿಡಿ. ಅಗತ್ಯವಿದ್ದರೆ ನನ್ನ ಮನೆಯನ್ನು ಅಡಮಾನ ಇಡುತ್ತೇನೆ. ಆದರೆ ನನ್ನ ಕಂಪನಿಯಲ್ಲಿ ಕೆಲಸ ಮಾಡುವ ಒಬ್ಬ ಉದ್ಯೋಗಿಯನ್ನು ನಾನು ಕೆಲಸದಿಂದ ತೆಗೆಯುವುದಿಲ್ಲ. ಕೊಠಡಿಯಲ್ಲಿ ಕುಳಿತಿದ್ದ ಎಲ್ಲರೂ ಬೆಚ್ಚಿಬಿದ್ದರು. ಮರುದಿನ ಈ ಸುದ್ದಿ ಕಂಪನಿಯೆಲ್ಲೆಡೆ ಹರಡಿತು. ಒಬ್ಬ ಉದ್ಯೋಗಿ ಅತ್ತ. ಇನ್ನೊಬ್ಬನು ಹೇಳಿದ, ಇಂತಹ ಬಾಸ್ಗಾಗಿ ನಾವು ರಾತ್ರಿ ಹಗಲು ದುಡಿಯುತ್ತೇವೆ. 1 ವಾರದೊಳಗೆ ವಿಚಿತ್ರ ಘಟನೆ ನಡೆಯಿತು. ಸಿಬ್ಬಂದಿ ಸ್ವಯಂ ಪ್ರೇರಣೆಯಿಂದ ಹೆಚ್ಚುವರಿ ಸಮಯ ಕೆಲಸ ಮಾಡತೊಡಗಿದರು. ಯಾರೂ ಓವರ್ ಟೈಮ್ ಹಣ ಕೇಳಲಿಲ್ಲ. ಎಲ್ಲರಿಗೂ ಒಂದೇ ಗುರಿ, ಕಂಪನಿಯನ್ನು ಉಳಿಸಬೇಕು. ಆದರೆ ಸಮಸ್ಯೆಗಳು ಇನ್ನೂ ಮುಗಿದಿರಲಿಲ್ಲ. ಒಂದು ರಾತ್ರಿ ರಾಘವನಿಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂತು. ರಾಘವ, ಯಾರು? ನಿನ್ನ ಕಂಪನಿಯನ್ನು ಖರೀದಿಸಲು ನಾವು ಸಿದ್ಧ. ಬೆಲೆ ಹೇಳಿ. ರಾಘವ ನಗುತ್ತಾ ಕೇಳಿದ, ಯಾರು ನೀವು? ನಿನ್ನ ಸ್ಪರ್ಧಿ. ನೀನು ಈಗ ದುರ್ಬಲನಾಗಿದ್ದೀಯಾ? ಈಗಲೇ ಕಂಪನಿ ಮಾರಿಬಿಡು. ಕೆಲವು ಕ್ಷಣ ಮೌನ. ನಂತರ ರಾಘವ ನಿಧಾನವಾಗಿ ಹೇಳಿದ, ನಾನು ಬಡತನವನ್ನು ಮಾರಿಲ್ಲ. ನನ್ನ ಕನಸುಗಳನ್ನು ಮಾರಿಲ್ಲ. ಹಾಗಿರುವಾಗ ನನ್ನ ಕಂಪನಿಯನ್ನು ಯಾಕೆ ಮಾರಬೇಕು ಎಂದು ಹೇಳಿ ಕರೆ ಕಟ್ ಮಾಡಿದ. ಮರುದಿನ ಬೆಳಿಗ್ಗೆ ರಾಘವ ಇಡೀ ಸಿಬ್ಬಂದಿಯನ್ನು ಸಭಾಂಗಣದಲ್ಲಿ ಸೇರಿಸಿದ. ಸ್ನೇಹಿತರೆ, ನಮ್ಮ ಮುಂದೆ 2 ದಾರಿಗಳಿವೆ. ಒಂದು, ಭಯಪಟ್ಟು ಸೋಲುವುದು. ಇನ್ನೊಂದು, ಒಟ್ಟಾಗಿ ಹೋರಾಡಿ ಗೆಲ್ಲುವುದು. ನಾನು 2ನೇ ದಾರಿಯನ್ನು ಆರಿಸಿಕೊಂಡಿದ್ದೇನೆ. ನೀವು. ಒಂದು ಕ್ಷಣ ಸಂಪೂರ್ಣ ಮೌನ. ನಂತರ ಒಬ್ಬ ಉದ್ಯೋಗಿ ಎದ್ದು ನಿಂತ. ಸರ್, ನಾವು ನಿಮ್ಮ ಜೊತೆ ಇದ್ದೇವೆ. ಇನ್ನೊಬ್ಬನು ಎದ್ದ. ನಾವು. ಮತ್ತೊಬ್ಬ. ನಾವು. ಕೆಲವೇ ಕ್ಷಣಗಳಲ್ಲಿ ಸಭಾಂಗಣದಲ್ಲಿದ್ದ 100ಕ್ಕೂ ಹೆಚ್ಚು ಉದ್ಯೋಗಿಗಳು ಎದ್ದು ನಿಂತು ಒಂದೇ ಧ್ವನಿಯಲ್ಲಿ ಹೇಳಿದರು, ನಾವು ನಿಮ್ಮ ಜೊತೆ ಇದ್ದೇವೆ ಸರ್. ಆ ಚಪ್ಪಾಳೆಯ ಶಬ್ದ ಇಡೀ ಕಟ್ಟಡವನ್ನು ನಡುಗಿಸಿತು. ರಾಘವನ ಕಣ್ಣಲ್ಲಿ ನೀರು ತುಂಬಿತು. ಆ ದಿನ ಅವನಿಗೆ ಅರ್ಥವಾಯಿತು, ಕಂಪನಿಯನ್ನು ಕಟ್ಟುವುದು ಹಣದಿಂದಲ್ಲ, ನಂಬಿಕೆಯಿಂದ. ಆದರೆ ಅದೇ ರಾತ್ರಿ ಒಂದು ರಹಸ್ಯ ಇಮೇಲ್ ರಾಘವನ ಕಂಪನಿಯ ಸರ್ವರ್ಗೆ ಬಂದಿತು. ಅದನ್ನು ಓದಿದ ರಾಘವ ಮುಖದ ಬಣ್ಣವೇ ಬದಲಾಯಿತು. ಇಮೇಲ್ನಲ್ಲಿ ಕೇವಲ 1 ಸಾಲು ಮಾತ್ರ ಇತ್ತು. ನಿನ್ನ ಕಂಪನಿಯನ್ನು ಹಾಳು ಮಾಡುತ್ತಿರುವ ವ್ಯಕ್ತಿ ನಿನ್ನ ಹತ್ತಿರವೇ ಇದ್ದಾನೆ. ರಾಘವ ಕುರ್ಚಿಯಿಂದ ನಿಧಾನವಾಗಿ ಎದ್ದ. ಕಿಟಕಿಯ ಹೊರಗೆ ನೋಡಿದ. ನಗರ ನಿದ್ರಿಸುತ್ತಿತ್ತು. ಆದರೆ ಅವನ ಜೀವನದ ಅತಿ ದೊಡ್ಡ ದ್ರೋಹ ಈಗಷ್ಟೇ ಆರಂಭವಾಗಿತ್ತು. ರಾತ್ರಿ 11:15. ಇಡೀ ಕಚೇರಿ ಖಾಲಿಯಾಗಿತ್ತು. ಒಂದೇ ಒಂದು ಕ್ಯಾಬಿನ್ನಲ್ಲಿ ಮಾತ್ರ ದೀಪ ಉರಿಯುತ್ತಿತ್ತು. ಅದು ರಾಘವನ ಕ್ಯಾಬಿನ್. ಅವನ ಕಣ್ಣು ಕಂಪ್ಯೂಟರ್ ಪರದೆಯ ಮೇಲಿತ್ತು. ಆ ರಹಸ್ಯ ಇಮೇಲ್ ಮತ್ತೆ ಮತ್ತೆ ಓದುತ್ತಿದ್ದ. ನಿನ್ನ ಕಂಪನಿಯನ್ನು ಹಾಳು ಮಾಡುತ್ತಿರುವ ವ್ಯಕ್ತಿ ನಿನ್ನ ಹತ್ತಿರವೇ ಇದ್ದಾನೆ. ಕಳುಹಿಸಿದವರ ಹೆಸರು ಇರಲಿಲ್ಲ, ವಿಳಾಸವೂ ನಕಲಿ. ಯಾರೋ ಉದ್ದೇಶಪೂರ್ವಕವಾಗಿ ಈ ಸಂದೇಶ ಕಳುಹಿಸಿದ್ದರು. ರಾಘವ ಕುರ್ಚಿಯಲ್ಲಿ ಹಿಂದೆ ವಾಲಿದ. ಇದು ಯಾರ ಕೆಲಸ ಇರಬಹುದು? ಮುಂದಿನ ದಿನ ರಾಘವ ಯಾರಿಗೂ ಅನುಮಾನ ಬಂದಂತೆ ವರ್ತಿಸಲಿಲ್ಲ. ಯಾವುದೂ ಆಗಿಲ್ಲ ಎಂಬಂತೆ ಕೆಲಸ ಮುಂದುವರಿಸಿದ. ಆದರೆ ಒಳಗೊಳಗೆ ಅವನು ಸತ್ಯ ಹುಡುಕಲು ಶುರು ಮಾಡಿದ್ದ. ಕಂಪನಿಯ ಪ್ರತಿಯೊಂದು ದೊಡ್ಡ ಒಪ್ಪಂದವನ್ನು ಪರಿಶೀಲಿಸಿದ. ಬ್ಯಾಂಕ್ ದಾಖಲೆಗಳನ್ನು ನೋಡಿದ. ಇಮೇಲ್ಗಳನ್ನು ಪರಿಶೀಲಿಸಿದ. ಪ್ರತಿಯೊಂದು ಪಾವತಿಯನ್ನು ಮತ್ತೊಮ್ಮೆ ಪರೀಕ್ಷಿಸಿದ. 3 ದಿನಗಳ ಕಾಲ ಅವನಿಗೆ ಯಾವುದೇ ಸುಳಿವು ಸಿಗಲಿಲ್ಲ. 4ನೇ ದಿನ ಹಣಕಾಸು ವಿಭಾಗದ ಒಬ್ಬ ಸಿಬ್ಬಂದಿ ಭಯದಿಂದ ಅವನ ಕ್ಯಾಬಿನ್ಗೆ ಬಂದ. ಸರ್, ಒಂದು ವಿಷಯ ಹೇಳಬೇಕಿತ್ತು. ಹೇಳಿ. ನನಗೆ ಏನೋ ಅನುಮಾನ. ಏನು? ಕಳೆದ 6 ತಿಂಗಳಲ್ಲಿ ಕೆಲವು ಪಾವತಿಗಳು ಒಂದೇ ಕಂಪನಿಗೆ ಹೋಗಿವೆ. ಆದರೆ ಆ ಕಂಪನಿ ನಿಜವಾಗಿ ಕೆಲಸ ಮಾಡಿರುವ ದಾಖಲೆ ಇಲ್ಲ. ರಾಘವ ತಕ್ಷಣ ಎಲ್ಲಾ ದಾಖಲೆಗಳನ್ನು ಕೇಳಿಸಿಕೊಂಡ. ಪರಿಶೀಲಿಸಿದ. ನಿಜವಾಗಿಯೂ ಹಲವಾರು ಲಕ್ಷ ರೂಪಾಯಿಗಳು ಒಂದು ನಕಲಿ ಕಂಪನಿಗೆ ಹೋಗಿದ್ದವು. ಈ ಪಾವತಿಗೆ ಅನುಮೋದನೆ ಕೊಟ್ಟವರು ಯಾರು? ಸಿಬ್ಬಂದಿ ಕಡತವನ್ನು ಮುಂದಿಟ್ಟ. ಅದರಲ್ಲಿ ಒಂದು ಹೆಸರು, ಅಜಯ್. ಅದೇ ಸಿಎಫ್ಒ. ರಾಘವ ಬೆಚ್ಚಿಬಿದ್ದ. ಅಜಯ್? ಸಾಧ್ಯವೇ ಇಲ್ಲ. ಅಜಯ್ ಅವನ ಜೊತೆಗೆ ಆರಂಭದಿಂದಲೂ ಇದ್ದ. ಕಷ್ಟದ ದಿನಗಳಲ್ಲಿ ಜೊತೆಯಾಗಿ ಹೋರಾಡಿದ್ದ. ಅವನನ್ನು ರಾಘವ ತನ್ನ ಸಹೋದರನಂತೆ ನೋಡುತ್ತಿದ್ದ. ಆ ಸಂಜೆ ರಾಘವ ಅಜಯ್ರನ್ನು ಕ್ಯಾಬಿನ್ಗೆ ಕರೆಸಿದ. ಕುಳಿತುಕೋ. ಅಜಯ್ ನಗುತ್ತಾ ಕುಳಿತ. ಸರ್, ಏನಾದರೂ ಹೊಸ ಪ್ರಾಜೆಕ್ಟ್? ರಾಘವ ಒಂದು ಕಡತವನ್ನು ಅವನ ಮುಂದೆ ಇಟ್ಟ. ಇದನ್ನು ನೋಡು. ಅಜಯ್ ಮುಖ ಬಿಳಿಯಾಯಿತು. ಆದರೆ ಅವನು ಸಮಾಧಾನದಿಂದ ಹೇಳಿದ, ಸರ್, ಇದು ಅಕೌಂಟಿಂಗ್ ತಪ್ಪು ಇರಬಹುದು. ನಿಜವಾ? ಹೌದು. ಆಗ ಈ ಕಂಪನಿಯ ವಿಳಾಸಕ್ಕೆ ಈಗಲೇ ಹೋಗೋಣ. ಅಜಯ್ ಮೌನವಾದ. ಅವನ ಹಣತೆ ಮೇಲೆ ಬೆವರು ಕಾಣಿಸಿತು. ಮರುದಿನ ಬೆಳಿಗ್ಗೆ ಇಬ್ಬರೂ ಆ ವಿಳಾಸಕ್ಕೆ ಹೋದರು. ಅಲ್ಲಿ ಯಾವುದೇ ಕಂಪನಿ ಇರಲಿಲ್ಲ. ಒಂದು ಹಳೆಯ ಮುಚ್ಚಿದ ಗೋದಾಮು ಮಾತ್ರ. ರಾಘವ ನಿಧಾನವಾಗಿ ಅಜಯ್ ಕಡೆ ತಿರುಗಿದ. ಇನ್ನೂ ಇದು ತಪ್ಪು ಅಂತ ಹೇಳುತ್ತೀಯಾ? ಅಜಯ್ ತಲೆ ತಗ್ಗಿಸಿದ. ಕೆಲವು ಕ್ಷಣಗಳ ನಂತರ ಅವನ ಕಣ್ಣಲ್ಲಿ ನೀರು ತುಂಬಿತು.
ಸರ್, ನನ್ನನ್ನು ಕ್ಷಮಿಸಿ. ಯಾಕೆ? ರಾಘವ ಒಂದೇ ಪ್ರಶ್ನೆ ಕೇಳಿದ. ಅಜಯ್ ಅತ್ತ. ನನ್ನ ತಂದೆಗೆ ಕಿಡ್ನಿ ಸಮಸ್ಯೆ. ಆಸ್ಪತ್ರೆಗೆ ತುಂಬಾ ಹಣ ಬೇಕಿತ್ತು. ನಾನು ಸಾಲ ಕೇಳಿದೆ. ಯಾರೂ ಕೊಡಲಿಲ್ಲ. ಅದೇ ಸಮಯದಲ್ಲಿ ಒಂದು ಸ್ಪರ್ಧಿ ಕಂಪನಿ ನನ್ನನ್ನು ಸಂಪರ್ಕಿಸಿತು. ನಿಮ್ಮ ಕಂಪನಿಯ ಮಾಹಿತಿ ಕೊಟ್ಟರೆ ಹಣ ಕೊಡುತ್ತೇವೆ ಅಂದರು. ಮೊದಲು ನಾನು ನಿರಾಕರಿಸಿದೆ. ಆದರೆ ತಂದೆಯನ್ನು ಉಳಿಸಬೇಕೆಂಬ ಆಸೆ ನನ್ನನ್ನು ತಪ್ಪು ದಾರಿಗೆ ಕರೆದೊಯ್ದಿತು. ರಾಘವ ಮೌನವಾಗಿ ಕೇಳುತ್ತಿದ್ದ. ಅಜಯ್ ಮೊಣಕಾಲಿನ ಮೇಲೆ ಕುಳಿತುಕೊಂಡ. ಸರ್, ನನ್ನನ್ನು ಪೊಲೀಸರಿಗೆ ಒಪ್ಪಿಸಿ. ನಾನು ಈ ಶಿಕ್ಷೆಗೆ ಅರ್ಹ. ರಾಘವ ಕಣ್ಣು ಮುಚ್ಚಿದ. ಒಮ್ಮೆ ತಾನು ಬಡತನದ ಮುಂದೆ ಅಸಹಾಯಕನಾಗಿದ್ದ ಆ ನೆನಪು ಅವನ ಮನಸ್ಸಿಗೆ ಬಂತು. ಸ್ವಲ್ಪ ಹೊತ್ತಿನ ನಂತರ ಅವನು ಹೇಳಿದ, ಅಜಯ್, ನೀನು ಮಾಡಿದ ತಪ್ಪು ಚಿಕ್ಕದಲ್ಲ. ಆದರೆ ನಿನ್ನ ತಪ್ಪಿನ ಹಿಂದೆ ಲೋಭವಲ್ಲ, ನಿನ್ನ ತಂದೆಯ ಮೇಲಿನ ಪ್ರೀತಿ ಇದೆ. ಅದರಿಂದ ನಿನಗೆ ಒಂದು ಅವಕಾಶ ಕೊಡುತ್ತೇನೆ. ಅಜಯ್ ಆಶ್ಚರ್ಯದಿಂದ ತಲೆ ಎತ್ತಿದ. ಇಂದಿನಿಂದ ನೀನು ಹಣಕಾಸು ವಿಭಾಗದಲ್ಲಿ ಇರಲ್ಲ. ನೀನು 1 ವರ್ಷದವರೆಗೆ ಸಾಮಾಜಿಕ ಸೇವಾ ಯೋಜನೆಗಳನ್ನು ನೋಡಿಕೊಳ್ಳಬೇಕು ಮತ್ತು ನನ್ನ ಕಂಪನಿಯ ಪ್ರತಿಯೊಂದು ರೂಪಾಯಿಯನ್ನು ಜನರ ವಿಶ್ವಾಸ ಎಂದು ಅರ್ಥಮಾಡಿಕೊಳ್ಳಬೇಕು. ಅಜಯ್ ಜೋರಾಗಿ ಅತ್ತ. ಸರ್, ನಾನು ಈ ವಿಶ್ವಾಸವನ್ನು ಮತ್ತೆ ಎಂದಿಗೂ ಒಡೆಯುವುದಿಲ್ಲ. ಆದರೆ ರಾಘವಗೆ ಇನ್ನೂ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಅಜಯ್ಗೆ ಹಣ ಕೊಟ್ಟ ಸ್ಪರ್ಧಿ ಕಂಪನಿ ಯಾರು? ಅದರ ಹಿಂದೆ ಇದ್ದ ನಿಜವಾದ ವ್ಯಕ್ತಿ ಯಾರು? ಅದೇ ರಾತ್ರಿ ರಾಘವನ ಮೇಜಿನ ಮೇಲೆ ಹೆಸರಿಲ್ಲದ ಒಂದು ಕವರ್ ಬಿದ್ದಿತ್ತು. ಅದನ್ನು ತೆರೆದ. ಒಳಗೆ ಒಂದು ಫೋಟೋ ನೋಡಿದ ಕ್ಷಣ ರಾಘವನ ಉಸಿರೇ ನಿಂತಿತು. ಅದು ಅವನ ಗುರು ಅರವಿಂದ್ ಸರ್, ಸ್ಪರ್ಧಿ ಕಂಪನಿಯ ಮಾಲೀಕರೊಂದಿಗೆ ಮಾತನಾಡುತ್ತಿರುವ ಚಿತ್ರ. ರಾಘವ ನಿಧಾನವಾಗಿ ಕುರ್ಚಿಯಲ್ಲಿ ಕುಳಿತ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನನ್ನ ಜೀವನ ಕಟ್ಟಿಕೊಟ್ಟ ವ್ಯಕ್ತಿಯೇ ಈಗ ಅದನ್ನು ಒಡೆಯಲು ಬಂದಿದ್ದಾರಾ? ರಾತ್ರಿ ಸುಮಾರು 12 ಗಂಟೆ. ಇಡೀ ಕಚೇರಿ ಮೌನವಾಗಿತ್ತು. ರಾಘವ ತನ್ನ ಕ್ಯಾಬಿನ್ನಲ್ಲಿ ಒಬ್ಬನೇ ಕುಳಿತಿದ್ದ. ಅವನ ಕೈಯಲ್ಲಿ ಆ ಫೋಟೋ ಇತ್ತು. ಫೋಟೋದಲ್ಲಿ ಅವನ ಜೀವನವನ್ನು ಬದಲಿಸಿದ ಗುರು ಅರವಿಂದ್ ಸರ್ ತನ್ನ ಕಂಪನಿಯ ದೊಡ್ಡ ಸ್ಪರ್ಧಿ ವಿಕ್ರಮ್ ಮಲ್ಹೋತ್ರಾ ಅವರ ಜೊತೆ ಒಂದು ಹೋಟೆಲ್ನಲ್ಲಿ ಕುಳಿತು ಮಾತನಾಡುತ್ತಿದ್ದರು. ರಾಘವನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು. ಇದು ನಿಜವಾ? ನನ್ನ ಗುರು ನನ್ನನ್ನು ಮೋಸ ಮಾಡಿದ್ದಾರಾ? ಅವನಿಗೆ ಆ ರಾತ್ರಿ ನಿದ್ರೆ ಬರಲಿಲ್ಲ. ಮರುದಿನ ಬೆಳಗ್ಗೆ ಅವನು ನೇರವಾಗಿ ಅರವಿಂದ್ ಸರ್ ಅವರ ಕಚೇರಿಗೆ ಹೋದ. ಬಾಗಿಲು ತೆರೆದ. ಅರವಿಂದ್ ಸರ್ ಎಂದಿನಂತೆ ನಗುತ್ತಾ ಹೇಳಿದರು, ಬಾ ರಾಘವ, ಹೇಗಿದ್ದೀಯ? ರಾಘವ ಏನೂ ಮಾತನಾಡಲಿಲ್ಲ. ಆ ಫೋಟೋವನ್ನು ಅವರ ಮೇಜಿನ ಮೇಲೆ ಇಟ್ಟ. ಕೊಠಡಿಯಲ್ಲಿ ಮೌನ ಆವರಿಸಿತು. ಅರವಿಂದ್ ಸರ್ ಫೋಟೋ ನೋಡಿದರು. ಆಳವಾಗಿ ಉಸಿರೆಳೆದರು. ನಂತರ ಕುರ್ಚಿಯಲ್ಲಿ ಕುಳಿತರು. ಈ ಫೋಟೋ ನಿನಗೆ ಯಾರು ಕೊಟ್ಟರು? ಅದು ಮುಖ್ಯವಲ್ಲ. ಮೊದಲು ಉತ್ತರ ಕೊಡಿ. ನೀವು ನನ್ನ ಶತ್ರುವಿನ ಜೊತೆ ಏಕೆ ಭೇಟಿಯಾದಿರಿ? ಕೆಲವು ಕ್ಷಣಗಳ ಕಾಲ ಅರವಿಂದ್ ಸರ್ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ಹೌದು, ನಾನು ಅವನನ್ನು ಭೇಟಿಯಾಗಿದ್ದೆ. ರಾಘವನ ಮುಖ ಗಟ್ಟಿಯಾಯಿತು. ಆದರೆ ಅವನು ನಿನ್ನನ್ನು ನಾಶ ಮಾಡಲು ಏನು ಯೋಜನೆ ಮಾಡುತ್ತಿದ್ದಾನೆ ಎಂದು ತಿಳಿದುಕೊಳ್ಳಲು. ರಾಘವ ಗಾಬರಿಯಾದ. ಏನು? ಅರವಿಂದ್ ಸರ್ ಒಂದು ಲಾಕರ್ ತೆರೆದರು. ಅದರೊಳಗಿಂದ ಒಂದು ಫೈಲ್ ತೆಗೆದು ರಾಘವನ ಮುಂದೆ ಇಟ್ಟರು. ಓದು. ರಾಘವ ಫೈಲ್ ತೆರೆದ. ಅದರೊಳಗೆ ದಾಖಲೆಗಳು, ಇಮೇಲ್ ಪ್ರಿಂಟ್ಗಳು, ಬ್ಯಾಂಕ್ ವ್ಯವಹಾರಗಳ ವಿವರಗಳು ಮತ್ತು ಕೆಲವು ರಹಸ್ಯ ಫೋಟೋಗಳು. ಎಲ್ಲವೂ ಒಂದೇ ವಿಷಯವನ್ನು ಹೇಳುತ್ತಿದ್ದವು. ವಿಕ್ರಮ್ ಮಲ್ಹೋತ್ರಾ ಕಳೆದ 1 ವರ್ಷದಿಂದ ರಾಘವನ ಕಂಪನಿಯನ್ನು ಹಾಳು ಮಾಡುವ ಯೋಜನೆ ರೂಪಿಸುತ್ತಿದ್ದನು. ನಕಲಿ ಕಂಪನಿಗಳ ಮೂಲಕ ಹಣದ ವಹಿವಾಟು, ಉದ್ಯೋಗಿಗಳಿಗೆ ಲಂಚದ ಆಮಿಷ, ಗ್ರಾಹಕರನ್ನು ಸೆಳೆಯುವ ಕುತಂತ್ರ, ಎಲ್ಲವೂ ಮೊದಲೇ ಸಿದ್ಧವಾಗಿತ್ತು. ರಾಘವ ಆಶ್ಚರ್ಯದಿಂದ ಕೇಳಿದ, ಸರ್, ನೀವು ಇದನ್ನೆಲ್ಲ ನನಗೆ ಮೊದಲು ಯಾಕೆ ಹೇಳಲಿಲ್ಲ? ಅರವಿಂದ್ ಸರ್ ನಗುತ್ತಾ ಹೇಳಿದರು, ಯಾಕೆಂದರೆ ಒಬ್ಬ ನಾಯಕ ಪ್ರತಿಯೊಂದು ಸಮಸ್ಯೆಯನ್ನು ತಾನೇ ಎದುರಿಸಲು ಕಲಿಯಬೇಕು. ನಾನು ಯಾವಾಗಲೂ ನಿನ್ನ ಹಿಂದೆ ಇದ್ದೆ, ಆದರೆ ನಿನ್ನ ಮುಂದೆ ನಿಂತು ದಾರಿ ತೋರಿಸಲಿಲ್ಲ. ರಾಘವನ ಕಣ್ಣಲ್ಲಿ ನೀರು ತುಂಬಿತು. ಸರ್, ನಾನು ನಿಮ್ಮನ್ನೇ ಅನುಮಾನಿಸಿದೆ. ಅರವಿಂದ್ ಸರ್ ಎದ್ದು ಅವನ ಭುಜದ ಮೇಲೆ ಕೈ ಇಟ್ಟರು. ಅನುಮಾನ ತಪ್ಪಲ್ಲ. ಸತ್ಯ ತಿಳಿದುಕೊಳ್ಳುವವರೆಗೂ ಪ್ರಶ್ನೆ ಕೇಳುವುದು ನಾಯಕನ ಗುಣ. ಅಷ್ಟರಲ್ಲಿ ಅರವಿಂದ್ ಸರ್ ಅವರ ಫೋನ್ ಮೊಳಗಿತು. ಅವರು ಕರೆ ಸ್ವೀಕರಿಸಿದರು. ಕೆಲವೇ ಕ್ಷಣಗಳಲ್ಲಿ ಅವರ ಮುಖದ ಬಣ್ಣ ಬದಲಾಯಿತು. ಏನು ಹೇಳುತ್ತಿದ್ದೀಯ? ಯಾವಾಗ? ಸರಿ, ನಾವು ಈಗಲೇ ಬರುತ್ತೇವೆ. ಕರೆ ಮುಗಿದ ತಕ್ಷಣ ಅವರು ರಾಘವನತ್ತ ನೋಡಿದರು. ನಿನ್ನ ಕಂಪನಿಯ ಮುಖ್ಯ ಸರ್ವರ್ ಹ್ಯಾಕ್ ಆಗಿದೆ. ಎಲ್ಲಾ ಗ್ರಾಹಕರ ಮಾಹಿತಿಯನ್ನು ಕದಿಯಲು ಪ್ರಯತ್ನಿಸುತ್ತಿದ್ದಾರೆ. ಇಬ್ಬರೂ ತಕ್ಷಣ ಕಂಪನಿಗೆ ಹೊರಟರು. ಕಚೇರಿಗೆ ತಲುಪಿದಾಗ ಐಟಿ ತಂಡ ಆತಂಕದಿಂದ ಓಡಾಡುತ್ತಿತ್ತು. ಮಾನಿಟರ್ಗಳ ಮೇಲೆ ಕೆಂಪು ಎಚ್ಚರಿಕೆ ಸಂದೇಶಗಳು ಕಾಣಿಸುತ್ತಿದ್ದವು. ಡೇಟಾ ಎನ್ಕ್ರಿಪ್ಟೆಡ್, ಪೇ 10 ರೂಪಾಯಿ, ಕ್ರೂ ಆರ್ ಲೂಸ್ ಎವ್ರಿಥಿಂಗ್. ಎಲ್ಲಾ ಸಿಬ್ಬಂದಿಯ ಮುಖದಲ್ಲಿ ಭಯ. ಐಟಿ ಮುಖ್ಯಸ್ಥ ಹೇಳಿದರು, ಸರ್,
ನಮಗೆ ಕೇವಲ 1 ಗಂಟೆ ಸಮಯ. ಇಲ್ಲದಿದ್ದರೆ ಎಲ್ಲಾ ಡೇಟಾ ಶಾಶ್ವತವಾಗಿ ಅಳಿಸಿ ಹೋಗಬಹುದು. ರಾಘವ ಒಂದು ಕ್ಷಣ ಕಣ್ಣು ಮುಚ್ಚಿದ. ನಂತರ ದೃಢವಾಗಿ ಹೇಳಿದ, 1 ರೂಪಾಯಿಯನ್ನು ಕೊಡೋದಿಲ್ಲ. ಆದರೆ ಸರ್, ಇಲ್ಲ. ನಾವು ಹಣ ಕೊಟ್ಟರೆ ಅವರು ಮತ್ತೆ ಬರುತ್ತಾರೆ. ಅರವಿಂದ್ ಸರ್ ರಾಘವನತ್ತ ಹೆಮ್ಮೆಯಿಂದ ನೋಡಿದರು. ಇದನ್ನೇ ನಾನು ನೋಡಬೇಕೆಂದಿದ್ದೆ. ಇಂದು ನೀನು ನಿಜವಾದ ನಾಯಕನಾಗಿದ್ದೀಯ. ಆದರೆ ಸರ್ವರ್ ಕೊಠಡಿಯ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸುತ್ತಿದ್ದಾಗ ಒಂದು ಮುಖ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಅದು ಕಂಪನಿಯ ಉದ್ಯೋಗಿಯದ್ದಲ್ಲ. ಅದು ರಾಘವನ ಹಲವು ವರ್ಷಗಳಿಂದ ಕಾಣೆಯಾಗಿದ್ದ ಸ್ವಂತ ಚಿಕ್ಕಣ್ಣನ ಮುಖ. ರಾಘವ ಸ್ತಬ್ಧನಾದ. ಇದು ಹೇಗೆ ಸಾಧ್ಯ? ಅವನಿಗೆ ವರ್ಷಗಳ ಹಿಂದೆ ಮನೆಯಿಂದ ಹೊರಟಿದ್ದ ತಮ್ಮನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಈಗ ಅವನೇ ಶತ್ರುಗಳ ಜೊತೆ ಕಾಣಿಸಿಕೊಂಡಿದ್ದ. ರಾಘವ ನಿಧಾನವಾಗಿ ಹೇಳಿಕೊಂಡ, ನನ್ನ ಜೀವನದ ಅತಿ ದೊಡ್ಡ ಹೋರಾಟ ಈಗ ಆರಂಭವಾಗಿದೆ. ರಾತ್ರಿ ಸುಮಾರು 2 ಗಂಟೆ. ಕಂಪನಿಯ ಕಂಟ್ರೋಲ್ ರೂಮ್ನಲ್ಲಿ ಎಲ್ಲರ ಕಣ್ಣುಗಳು ಸಿಸಿಟಿವಿ ಪರದೆಯ ಮೇಲಿದ್ದವು. ರಾಘವ ವಿಡಿಯೋವನ್ನು ಮತ್ತೆ ಪ್ಲೇ ಮಾಡಿದ. ಕಪ್ಪು ಜಾಕೆಟ್ ಧರಿಸಿದ್ದ ಒಬ್ಬ ವ್ಯಕ್ತಿ ಸರ್ವರ್ ರೂಮ್ನ ಬಾಗಿಲು ತೆರೆಯುತ್ತಿದ್ದ. ಅವನು ಮುಖಕ್ಕೆ ಕ್ಯಾಪ್ ಹಾಕಿಕೊಂಡಿದ್ದ. ಕೆಲವು ಕ್ಷಣಗಳ ನಂತರ ಅವನು ಕ್ಯಾಪ್ ತೆಗೆದ. ರಾಘವನ ಕೈಗಳು ನಡುಗಲು ಆರಂಭಿಸಿದವು. ಇಲ್ಲ, ಇದು ಸಾಧ್ಯವೇ ಇಲ್ಲ. ಆ ಮುಖ ಅವನ ತಮ್ಮ ಕಾರ್ತಿಕ್. 10 ವರ್ಷಗಳ ಹಿಂದೆ ಮನೆಯಿಂದ ಕಾಣೆಯಾಗಿದ್ದ ಅದೇ ಕಾರ್ತಿಕ್. ರಾಘವನ ಕಣ್ಣ ಮುಂದೆ ಬಾಲ್ಯದ ನೆನಪುಗಳು ಓಡಿದವು. ಇಬ್ಬರೂ ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದರು. ಒಂದೇ ಹಾಸಿಗೆಯಲ್ಲಿ ಮಲಗುತ್ತಿದ್ದರು. ತಂದೆ ಶಿವಣ್ಣ ಇಬ್ಬರನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಜಾತ್ರೆಗೆ ಕರೆದೊಯ್ಯುತ್ತಿದ್ದರು. ಆದರೆ ಒಂದು ದಿನ ಕಾರ್ತಿಕ್ ಶಾಲೆಯಲ್ಲಿ ಕೆಲವು ಕೆಟ್ಟ ಸ್ನೇಹಿತರ ಜೊತೆ ಸೇರಿಕೊಂಡ. ಮನೆಗೆ ಹಣ ಕದಿಯಲು ಆರಂಭಿಸಿದ. ತಂದೆ ಗದರಿಸಿದರು. ಕೋಪದಲ್ಲಿ ಕಾರ್ತಿಕ್ ಮನೆ ಬಿಟ್ಟು ಹೋದ. ಆ ದಿನದ ನಂತರ ಅವನ ಬಗ್ಗೆ ಯಾರಿಗೂ ಯಾವುದೇ ಮಾಹಿತಿ ಇರಲಿಲ್ಲ. ಅವನನ್ನು ಹುಡುಕಿ ರಾಘವ ಭದ್ರತಾ ತಂಡಕ್ಕೆ ಆದೇಶಿಸಿದ. 24 ಗಂಟೆಯೊಳಗೆ ಅವನು ಎಲ್ಲಿದ್ದಾನೆ ಎಂದು ತಿಳಿಯಬೇಕು. ನಗರದ ಎಲ್ಲೆಡೆ ಹುಡುಕಾಟ ಆರಂಭವಾಯಿತು. 3 ದಿನಗಳ ನಂತರ ಒಂದು ಸುದ್ದಿ ಬಂತು. ಕಾರ್ತಿಕ್ ನಗರದ ಹೊರವಲಯದಲ್ಲಿದ್ದ ಹಳೆಯ ಗೋದಾಮಿನಲ್ಲಿ ಅಡಗಿದ್ದ. ರಾಘವ ಪೊಲೀಸರನ್ನು ಕರೆಸಿಕೊಳ್ಳಬಹುದಿತ್ತು. ಆದರೆ ಅವನು ಒಬ್ಬನೇ ಹೋದ. ಗೋದಾಮಿನ ಬಾಗಿಲು ನಿಧಾನವಾಗಿ ತೆರೆದ. ಒಳಗೆ ಕತ್ತಲೆ. ಒಂದು ಕುರ್ಚಿಯಲ್ಲಿ ಯಾರೋ ಕುಳಿತಿದ್ದರು. ಕಾರ್ತಿಕ್. ಆ ವ್ಯಕ್ತಿ ನಿಧಾನವಾಗಿ ತಲೆ ಎತ್ತಿದ. ಅದೇ ಮುಖ. ಆದರೆ ಕಣ್ಣಲ್ಲಿ ಸಂತೋಷ ಇರಲಿಲ್ಲ, ಆಯಾಸ ಮಾತ್ರ. ಅಣ್ಣ. 10 ವರ್ಷಗಳ ನಂತರ ಅವನು ಮೊದಲ ಬಾರಿಗೆ ಆ ಪದ ಹೇಳಿದ. ರಾಘವ ಕೆಲವು ಕ್ಷಣ ಮಾತೇ ಆಡಲಿಲ್ಲ. ನಂತರ ನಿಧಾನವಾಗಿ ಕೇಳಿದ, ಯಾಕೆ? ನನ್ನ ಕಂಪನಿಯನ್ನೇ ಯಾಕೆ ನಾಶ ಮಾಡಬೇಕೆಂದೆ? ಕಾರ್ತಿಕ್ ತಲೆ ತಗ್ಗಿಸಿದ. ಅಣ್ಣ, ನನ್ನ ಬಳಿ ಬೇರೆ ದಾರಿ ಇರಲಿಲ್ಲ. ಕಾರ್ತಿಕ್ ತನ್ನ ಕಥೆ ಹೇಳಲು ಆರಂಭಿಸಿದ. ಮನೆ ಬಿಟ್ಟ ನಂತರ ಅವನು ಅನೇಕ ನಗರಗಳಲ್ಲಿ ಅಲೆದ. ಸಣ್ಣ ಪುಟ್ಟ ಕೆಲಸ ಮಾಡಿದ. ನಂತರ ಜೂಜಿನ ಚಟಕ್ಕೆ ಬಿದ್ದ. ಸಾಲಗಳು ಹೆಚ್ಚಾದವು. ಆ ಸಮಯದಲ್ಲಿ ವಿಕ್ರಮ್ ಮಲ್ಹೋತ್ರಾ ಅವನನ್ನು ಸಂಪರ್ಕಿಸಿದ. ನಿನ್ನ ಅಣ್ಣನ ಕಂಪನಿಯ ಮಾಹಿತಿ ಕೊಡು, ನಿನ್ನ ಎಲ್ಲಾ ಸಾಲ ತೀರಿಸುತ್ತೇನೆ. ಮೊದಲು ಅವನು ನಿರಾಕರಿಸಿದ. ಆದರೆ ಸಾಲಗಾರರು ಅವನ ಜೀವಕ್ಕೆ ಬೆದರಿಕೆ ಹಾಕಲು ಆರಂಭಿಸಿದರು. ಭಯದಲ್ಲಿ ಅವನು ತಪ್ಪು ನಿರ್ಧಾರ ತೆಗೆದುಕೊಂಡ. ರಾಘವ ಶಾಂತವಾಗಿ ಕೇಳುತ್ತಿದ್ದ. ಕಾರ್ತಿಕ್ ಅಳುತ್ತಾ ಹೇಳಿದ, ನನಗೆ ಹಣ ಬೇಡ ಅಣ್ಣ. ನಾನು ನನ್ನನ್ನೇ ಕಳೆದುಕೊಂಡೆ. ನಿನ್ನ ವಿಶ್ವಾಸವೂ ಕಳೆದುಕೊಂಡೆ. ನನ್ನನ್ನು ಪೊಲೀಸರಿಗೆ ಒಪ್ಪಿಸು. ರಾಘವ ನಿಧಾನವಾಗಿ ಅವನ ಹತ್ತಿರ ಹೋದ. ಒಂದು ಕ್ಷಣ ಕಾರ್ತಿಕ್ ಕಣ್ಣು ಮುಚ್ಚಿದ. ಅಣ್ಣ ಹೊಡೆಯುತ್ತಾರೆ ಎಂದು ಭಾವಿಸಿದ. ಆದರೆ ರಾಘವ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡ. ಇಬ್ಬರೂ ಜೋರಾಗಿ ಅತ್ತರು. 10 ವರ್ಷಗಳ ಅಂತರ ಒಂದೇ ಕ್ಷಣದಲ್ಲಿ ಕರಗಿಹೋಯಿತು. ಕಾರ್ತಿಕ್, ನಾನು ನಿನ್ನನ್ನು ಕಳೆದುಕೊಂಡಿದ್ದೆ. ಮತ್ತೆ ಕಳೆದುಕೊಳ್ಳಲು ಇಷ್ಟವಿಲ್ಲ. ಆದರೆ ನೀನು ಮಾಡಿದ ತಪ್ಪಿಗೆ ಕಾನೂನಿನ ಮುಂದೆ ಉತ್ತರಿಸಲೇಬೇಕು. ಕಾರ್ತಿಕ್ ತಲೆ ಆಡಿಸಿದ. ನಾನು ಸಿದ್ಧ. ಮುಂದಿನ ದಿನ ಕಾರ್ತಿಕ್ ಪೊಲೀಸರ ಮುಂದೆ ಶರಣಾದ. ಅವನು ನಡೆದಿದ್ದ ಎಲ್ಲ ಸಂಗತಿಗಳನ್ನು ಸತ್ಯವಾಗಿ ಹೇಳಿದ. ವಿಕ್ರಮ್ ಮಲ್ಹೋತ್ರಾ ನಡೆಸಿದ್ದ ಸಂಚಿನ ಸಂಪೂರ್ಣ ವಿವರ ಹೊರಬಂದಿತು. ನಕಲಿ ಕಂಪನಿಗಳು, ಲಂಚ, ಸೈಬರ್ ದಾಳಿ, ಎಲ್ಲಕ್ಕೂ ಸಾಕ್ಷಿಗಳು ಸಿಕ್ಕವು. ಕೆಲವೇ ವಾರಗಳಲ್ಲಿ ವಿಕ್ರಮ್ ಮತ್ತು ಅವನ ತಂಡ ಬಂಧಿತರಾದರು. ಕೆಲವು ತಿಂಗಳ ನಂತರ ರಾಘವನ ಕಂಪನಿ ಮತ್ತೆ ವೇಗವಾಗಿ ಬೆಳೆಯಲು ಆರಂಭಿಸಿತು. ವಿದೇಶಗಳಿಂದ ಹೊಸ ಹೂಡಿಕೆಗಳು ಬಂದವು. ಕಂಪನಿಯ ಮೌಲ್ಯ 1000 ಕೋಟಿ ರೂಪಾಯಿಗಳನ್ನು ದಾಟಿತು. ಒಂದು ದಿನ ರಾಷ್ಟ್ರೀಯ ಉದ್ಯಮಿಗಳ ಸಮಾರಂಭದಲ್ಲಿ ರಾಘವನಿಗೆ ವರ್ಷದ ಅತ್ಯುತ್ತಮ ಉದ್ಯಮಿ ಪ್ರಶಸ್ತಿ ಘೋಷಿಸಲಾಯಿತು. ವೇದಿಕೆಗೆ ಬಂದ ರಾಘವ ಪ್ರಶಸ್ತಿಯನ್ನು ಕೈಯಲ್ಲಿ ಹಿಡಿದು ಕೆಲ ಕ್ಷಣ ಮೌನವಾಗಿದ್ದ. ನಂತರ ಮಾತನಾಡಲು ಆರಂಭಿಸಿದ. ಈ ಪ್ರಶಸ್ತಿ ನನ್ನೊಬ್ಬನದ್ದು ಅಲ್ಲ. ನನ್ನ ತಾಯಿಯ ತ್ಯಾಗ, ನನ್ನ ತಂದೆಯ ಪ್ರಾಮಾಣಿಕತೆ, ನನ್ನ ಗುರುವಿನ ಮಾರ್ಗದರ್ಶನ, ನನ್ನ ಜೊತೆ ನಿಂತ ಪ್ರತಿಯೊಬ್ಬ ಉದ್ಯೋಗಿಯ ವಿಶ್ವಾಸ ಮತ್ತು
ಸ್ವಲ್ಪ ಹೊತ್ತು ನಿಂತು ನಗಿದ. ನನ್ನನ್ನು ಒಮ್ಮೆ ಅವಮಾನ ಮಾಡಿದ ಎಲ್ಲರಿಗೂ ಧನ್ಯವಾದ. ಯಾಕೆಂದರೆ ಅವರು ನನ್ನನ್ನು ತಡೆಯಲಿಲ್ಲ, ತಯಾರಿಸಿದರು. ಇಡೀ ಸಭಾಂಗಣ ಎದ್ದು ನಿಂತು ಚಪ್ಪಾಳೆ ತಟ್ಟಿತು. ಕಥೆಯ ಅಂತಿಮ ಸಂದೇಶ: ಬಡತನ ನಿಮ್ಮ ಗುರುತು ಅಲ್ಲ, ಅವಮಾನ ನಿಮ್ಮ ಅಂತ್ಯ ಅಲ್ಲ, ಸೋಲು ನಿಮ್ಮ ವಿಧಿ ಅಲ್ಲ. ನಿಮ್ಮ ಕನಸುಗಳ ಮೇಲೆ ನಂಬಿಕೆ ಇಡಿ, ಪ್ರಾಮಾಣಿಕವಾಗಿ ದುಡಿಯಿರಿ, ಕ್ಷಮಿಸುವ ಮನಸ್ಸು ಬೆಳೆಸಿಕೊಳ್ಳಿ. ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡುತ್ತದೆ.